ಓಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ಆಷಾಢ ಮಾಸ ತಾರೀಕು 12/7/2026ರಿಂದ 18/7/2026 ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ವಾರ. ಈ ವಾರದಲ್ಲಿ ಮುಖ್ಯವಾಗಿ ಗುರು ಅಸ್ತಂಗತನಾಗ್ತಾ ಇದ್ದಾನೆ. ತಾರೀಕು 13ನೇ ತಾರೀಕು ಗುರು ಅಸ್ತಂಗತಕ್ಕೆ ಜಾರ್ತಾ ಇದ್ದಾನೆ. ಸರಿಸುಮಾರು 1 ತಿಂಗಳ ಕಾಲ, ಅಂದರೆ ಆಗಸ್ಟ್ 13ರವರೆಗೂ ಕೂಡ ಗುರು ಅಸ್ತಂಗತದಲ್ಲೇ ಇರ್ತಾನೆ. ನೋಡಿ, ಗುರು ಭಾಳ ಮುಖ್ಯವಾಗಿ 2 ಗ್ರಹಗಳು ಅಥವಾ 3 ಗ್ರಹಗಳು ಮುಖ್ಯವಾಗಿ ಮುಹೂರ್ತ ಭಾಗದಲ್ಲಿ ನೋಡ್ತೇವೆ. ಒಂದು ಸೂರ್ಯ, ಇನ್ನೊಂದು ಗುರು, ಇನ್ನೊಂದು ಶುಕ್ರ. ಈ 3 ಗ್ರಹಗಳ ಪ್ರಬಲತೆ ಅತಿ ಅವಶ್ಯಕವಾಗಿ ಈ ಜಾತಕದಲ್ಲಿ, ಅಂದರೆ ಮುಹೂರ್ತ ಭಾಗದಲ್ಲಿ ಬೇಕು. ಮುಖ್ಯವಾಗಿ ವಹಿಸ್ತಕ್ಕಂಥದ್ದು ಗುರು. ಯಾವುದೇ ಒಂದು ಶಾಸ್ತ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ನೋಡಬೇಕಾದ್ರೆ, ಮುಹೂರ್ತ ಭಾಗವನ್ನು ನೋಡಬೇಕಾದ್ರೆ ಗುರುವಿನ ಬಲವಿದೆಯಾ, ಚಂದ್ರನ ಬಲವಿದೆಯಾ, ಸೂರ್ಯನ ಬಲವಿದೆಯಾ, ಇವೆಲ್ಲ ತಾರಾಬಲ, ಚಂದ್ರಬಲ, ವಿದ್ಯಾಬಲ, ದೈವಬಲ ಇವೆಲ್ಲ ನೋಡ್ತೀವಲ್ವಾ. ನೋಡಿ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಗ್ರಹಗಳ ಒಂದು ಪವರ್ಫುಲ್ನೆಸ್ ಜಾಸ್ತಿ ಬೇಕು. ಗುರು ಅಸ್ತಂಗತನಾಗಿದ್ದಾಗ ಶುಭ ಕಾರ್ಯಗಳು ನಿಷಿದ್ಧ ಅಂತ ನೋಡಿದ್ವಿ. ಮೌಢ್ಯ ಅಷ್ಟು ಪವರ್ಫುಲ್ ಇರಲ್ಲ, ಯಾಕೆಂದರೆ ಸೂರ್ಯ ಅದರ ತತ್ವವನ್ನೆಲ್ಲ ಸುಟ್ಟು ಬಿಡುತ್ತೆ. ಸೂರ್ಯ ಹತ್ರ ಬಂದಾಗ, ಸೂರ್ಯನ ಗ್ರಹಗಳ ಹತ್ರ ಬಂದಾಗ ಈ ಒಂದು ಗ್ರಹಗಳ ಒಂದು ಕಂಬಷನ್ ಅಂತ ನೋಡ್ತೀವಿ. ಆ ಸುಟ್ಟಾಗ ಏನು ಕಂಬಸ್ಟ್ ಆದರೆ ಸೂರ್ಯನ ತತ್ವ ಜಾಸ್ತಿ ಆಗುತ್ತೆ, ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗ್ತದೆ ಯಾವುದೇ ಒಂದು ವಿಚಾರದಲ್ಲಿ. ಮತ್ತು ಮೌಢ್ಯನಾಗ್ತಾನೆ. ಮೌಢ್ಯ ಅಂದರೆ ಕುಗ್ಗೋಗ್ತಕ್ಕಂಥದ್ದು. ಸೊ ಹಾಗಾಗಿ ಈ ಮುಂದೆ ಬರ್ತಕ್ಕಂಥ ಸಮಯಗಳು ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಕಾರಿಯಲ್ಲ. ಶುಕ್ರ ನೋಡಿ ಸಿಂಹರಾಶಿಯಲ್ಲಿ ಕೂತಿದ್ದಾನೆ, ಕೇತು ಒಟ್ಟಿಗೆ. ಶುಭ ಕಾರ್ಯಗಳು ಸ್ವಲ್ಪ ವ್ಯರ್ಜ್ಯ ಅಂತ ನೋಡಿದ್ವಿ. ಕೆಲವೊಬ್ಬರು ಏನು ನೋಡ್ಲಿಕ್ಕೆ ಹೋಗಲ್ಲ, ಎಲ್ಲ ಸೂಪರಾಗಿರುತ್ತೆ ಅಂತಕ್ಕಂಥ ಆಯಾ ವ್ಯವಸ್ಥೆಗೆ ತಕ್ಕನಾಗಿ, ಅವರ ಅನುಕೂಲಕ್ಕೆ ತಕ್ಕನಾಗಿ ಕೆಲವೊಂದು ಬಾರಿ ಮುಹೂರ್ತ ಭಾಗವನ್ನು ತಿರುತ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಗೊತ್ತಿಲ್ಲದೆಲ್ಲ ಇದ್ದಾಗ ಶುಭ ಕಾರ್ಯಗಳು ಅಷ್ಟು ಉತ್ತಮ ಫಲಗಳನ್ನು ಕೊಡೋದಿಲ್ಲ. ಸೊ ನೋಡೋಣ. ನೋಡಿ, ಈ ವಾರದ ಬದಲಾವಣೆಗಳು ವೈಯಕ್ತಿಕವಾಗಿರ್ತಕ್ಕಂಥ ಜಾತಕದ ವಿಚಾರಗಳನ್ನು ತಗೊಂಡಾಗ ಯಾವ ರೀತಿ ಪರಿಣಾಮವನ್ನು ಬೀರಬಹುದು, ಇವೆಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಾವು ಸವಿಸ್ತಾರವಾಗಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ. ಚಂದ್ರ ಈ ವಾರದಲ್ಲಿ ಮುಖ್ಯವಾಗಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ವೃಷಭ ರಾಶಿಯಿಂದ ಸಿಂಹ ರಾಶಿಯವರೆಗೂ ಕೂಡ. ಅದರಲ್ಲಿ ಬರ್ತಕ್ಕಂಥ ರೋಹಿಣಿ ನಕ್ಷತ್ರ, ಹಾಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ನಂತರದಲ್ಲಿ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ನಂತರ ಆಶ್ಲೇಷ ನಕ್ಷತ್ರ, ಮಕ, ಹಾಗೆ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸರಿ, ಸುಮಾರಾಗಿ ಎಲ್ಲ ಒಂದು ಗ್ರಹಗಳ ಒಂದು ಚಾಲನೆ ಇರತಕ್ಕಂಥದ್ದು ಚಂದ್ರನ ತತ್ವ ಈ ವಾರದಲ್ಲಿ ಬರ್ತದೆ. ಚಂದ್ರ ಸಹಿತವಾಗಿ ಅಸ್ತಂಗತನಾಗ್ತಾನೆ. ಕಟಕ ರಾಶಿಯಲ್ಲಿ ಬಂದಾಗ ಅಲ್ಲಿ ಚಂದ್ರ ಕೂಡ ಅಸ್ತಂಗತ ಆಗ್ಬಿಡ್ತದೆ. ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಬದಲಾವಣೆ ತಗೊಳ್ತಕ್ಕಂಥದ್ದು, ಅಂದರೆ ಗುರುಗ್ರಹ ಅಸ್ತಂಗತ ಕೊನೆಯ ಭಾಗದಲ್ಲಿ, ವಾರ ಕೊನೆಯ ಹಂತದಲ್ಲಿ ಸೂರ್ಯ ಸಹಿತವಾಗಿ ಕಟಕ ರಾಶಿ ಪ್ರವೇಶವನ್ನು ತಗೊಳ್ಳುತ್ತೆ. ಈ ವಾರದಲ್ಲಿ ನೋಡಿ, ಭೌಮ ಅಮಾವಾಸ್ಯ ಅಂತ ನೋಡಿದ್ವಿ. ಇದು ಪ್ರಾರಂಭ 13ನೇ ತಾರೀಕು ಮಂಗಳವಾರಗಳಂದು ಬರ್ತಕ್ಕಂಥ ದಿನ. 12, 13 ಆದ ನಂತರ ಬರ್ತಕ್ಕಂಥ ಮಂಗಳವಾರದ ದಿನ ಅಮಾವಾಸ್ಯೆ ಪ್ರಾರಂಭ. ಭೌಮ ಅಮಾವಾಸ್ಯ ಜ್ಯೇಷ್ಠ ಮಾಸದ ಕೊನೆಯ ಅಮಾವಾಸ್ಯ, ಆಷಾಢಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಅಮಾವಾಸ್ಯೆ ದಿನಗಳಲ್ಲಿ ನಾವು ಯಾವ ಒಂದು
ಪದ್ಧತಿಯನ್ನು ಅನುಸರಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಭಾಳ ಪವರ್ಫುಲ್ ಆಗಿರತಕ್ಕಂಥ ಅಮಾವಾಸ್ಯೆ ಕೂಡ. ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸೂರ್ಯ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ, ಅದೇ ರೀತಿಯಾಗಿ ಕುಜ ಸ್ಥಿತವಾಗಿರ್ತಕ್ಕಂಥದ್ದು ವೃಷಭ, ಗುರು ಅಸ್ತಂಗತನಾಗಿ ಕಟಕ ರಾಶಿಯಲ್ಲಿ, ಶುಕ್ರ ಮತ್ತು ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹ ರಾಶಿ, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿ ರಾಹು, ಜೊತೆಗೆ ಮೀನರಾಶಿಯಲ್ಲಿ ಶನಿ ಸ್ಥಿತವಾಗಿದ್ದಾನೆ. ಈ ವಾರದ ಚಾಲನೆ ಪ್ರಾರಂಭವಾಗ್ತಕ್ಕಂಥದ್ದು ಚಂದ್ರನಿಂದ ವೃಷಭ ರಾಶಿಯಿಂದ ಹಾಗೆ ಮಿಥುನ, ಕಟಕ, ಅದೇ ರೀತಿಯಲ್ಲಿ ಸಿಂಹ. ಈ ವಾರದಲ್ಲಿ ನೀವು ಏನಾದರೂ ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನ ತಿಳ್ಕೊಬೇಕು, ಯಾರಾದರೂ ಮಗು ಹುಟ್ಟುತ್ತೆ ಯಾವ ದಿನ ಎಲ್ಲ ಅಫ್ಕೋರ್ಸ್ ಆ ತಿಥಿ ಗತಿಕರಣಗಳನ್ನು ಇಲ್ಲಿ ನಾವು ದಿನ ಭವಿಷ್ಯದಲ್ಲಿ ನೋಡಿಕೊಂಡ್ರೆ ಇಂಥ ನಕ್ಷತ್ರ ಬರ್ತದೆ, ಇದೇ ರೀತಿ ಇರ್ತದೆ ಎಲ್ಲ ಗೊತ್ತಾಗ್ಬಿಡ್ತದೆ ನಿಮಗೆ ಸಿಂಪಲ್ ಆಗಿ. ಆದರೆ ಲಗ್ನವನ್ನು ನೋಡ್ಕೊಳ್ತಕ್ಕಂಥದ್ದು ಆಯಾ ಸಮಯ ಆಧಾರಿತವಾಗಿ ಯಾವ ಲಗ್ನ ಉದಯವಾಗಿದೆ ಅಂತಕ್ಕಂಥದ್ದು ನಾವು ಸಮಯ ಆಧಾರಿತವಾಗಿ ನೋಡ್ಕೋಬೇಕಾಗುತ್ತೆ. ಇದು ಜನರಲ್ ಆಗಿ ಯಾವ ವಿಚಾರದಲ್ಲಿ ನೋಡ್ಕೋಬೋದು, ಅಡ್ಡಿ ಇಲ್ಲ. ರಾಶಿ ನಕ್ಷತ್ರ ಯಾವ ಕರ್ಣ ಬರುತ್ತೆ, ತಿಥಿ ಬರುತ್ತೆ, ದಿನ ಭವಿಷ್ಯದಲ್ಲಿ ನೋಡಿಕೊಂಡ್ರೆ ಸಾಕು, ಬೇಕಾದಷ್ಟು ಆಗೋಯ್ತು. ಆದರೆ ಈ ವಾರದ ಫಲಾನುಫಲಗಳನ್ನು ತಿಳ್ಕೋಬೇಕಾಗ್ತದೆ, ಯಾವ ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ, ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಇನ್ನೊಂದು ಆಷಾಢ ಪ್ರಾರಂಭವಾಗೋದ್ರಿಂದ ಖಂಡಿತವಾಗಿ ಆಷಾಢ ಶಕ್ತಿ ದೇವತೆಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮೌಢ್ಯತೆ, ಅದಕ್ಕೆ ನೋಡಿ ಆ ಮೌಢ್ಯತೆ ದೂರ ಆಗ್ತದೆ. ಅಂದರೆ ಅರ್ಥಾತ್ ಆ ಮನಸ್ಸಿನಲ್ಲಿ ಬರ್ತಕ್ಕಂಥ ಆತಂಕಗಳು ದೂರ ಆಗ್ತಕ್ಕಂಥದ್ದು. ಆಷಾಢ ಮಾಸ ನೋಡಿ, ಆಷಾಢ ಮಾಸ ಪೂರ್ವಾಷಾಢ ಹಾಗೆ ಉತ್ತರಾಷಾಢ ನಕ್ಷತ್ರಗಳ ಒಂದು ಸಮ್ಮಿಲನ ಕೂಡ ಆಗ್ತಕ್ಕಂಥದ್ದು ಇರ್ತದೆ. ಈ ಒಂದು ವಿಚಾರಗಳಿಗೆ ನಾವು ನೋಡಿದಾಗ ಅಲ್ಲೂ ಕೂಡ ಹಿಂದಿನ ಒಂದು ಮಾಸವನ್ನು ತಗೊಂಡಾಗಲೂ ಕೂಡ ನೋಡಿ, ಆ ಹಿಂದಿನ ಮಾಸ ಕೂಡ ಸೂರ್ಯ ಮತ್ತು ಶುಕ್ರರ ಸಂಯೋಗದ ಒಂದು ಆಷಾಢ ಮಾಸ ಅಂದರೆ ನಿಮಗೆ ಬರ್ತಕ್ಕಂಥ ಮಾಸ ಹಿಂದಿನ ಮಾಸದಲ್ಲಿರ್ತಕ್ಕಂಥದ್ದಿತ್ತು, ಜ್ಯೇಷ್ಠ ಮಾಸದಲ್ಲಿ. ಈ ಒಂದು ಮಾಸ ಕೂಡ ಅದೇ ರೀತಿಯಾದಂಥ ಒಂದು ಕಾಲ ನಿರ್ಣಯವಾಗ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಈ ಒಂದು ವಾರದ ಫಲಗಳು ಹೇಗಿರುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋಣ. ಮೊದಲು ವಿಶೇಷವಾಗಿ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಅದು ಮುಂದಿನ ಒಂದು ವಿಡಿಯೋ ನಿಮಗೆ ಮಾಡ್ತಾ ಇದ್ದೇನೆ. ಯಾವ ರೀತಿಯ ಆರಾಧನೆಯನ್ನು ಮಾಡ್ಕೋಬೇಕು, ಯಾವ ದೋಷಗಳು ನಿವಾರಣೆ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಮೊದಲು ನಾವು ಈ ದಿನ ಅಂದರೆ ಈ ವಾರದ ಫಲಾನುಫಲಗಳು ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ತಿಳ್ಕೊಳ್ಳೋಣ. ಮೊದಲು ಮೇಷ ರಾಶಿಯವರ ಫಲಾಫಲ. ಮೇಷರಾಶಿಯವರಿಗೆ ಈ ವಾರದ ಫಲ ಹೇಗಿರುತ್ತೆ? ಚಂದ್ರನ ಸಂಚಾರ ಧನಸ್ಥಾನದಿಂದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ರಾಶಿಯಧಿಪತಿ ಆಗಿರ್ತಕ್ಕಂಥ ಕುಜ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ನೋಡಿ, ಮೇಷರಾಶಿಯವರಿಗೆ ಯಾವ ಒಂದು ಫಲಾನುಫಲಗಳಿರುತ್ತೆ? 9 ಮತ್ತು 12ರ ಅಧಿಪತಿ ಅಸ್ತಂಗತನಾಗಿದ್ದಾನೆ. ನೋಡಿ, ನೆಮ್ಮದಿ ಇತ್ತು ಏನಾದರೂ ಒಂದು ವಿಚಾರದಲ್ಲಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ 9ರ ಅಧಿಪತ್ಯ ಆಗಿರ್ತಕ್ಕಂಥ ಗುರು ಚತುರ್ಥ ಭಾವದಲ್ಲಿ ಉಚ್ಚನಾಗಿದ್ದ. ಏನೇ ಬಂದರೂ ಕೂಡ ಒಂದು ರೀತಿಯಾಗಿ ಬಲವಿತ್ತು. ಏನು ಬೇಕಾದರೂ ಮಾಡ್ತೀನಿ, ಏನೇ ಕಷ್ಟ ಸಾಡೆ ಸಾತಿ ಆ್ಯಾವ್ರಿ ಏನೋ ಒಂದು ಆಗಲಿ ನಾನು ಮ್ಯಾಕ್ಸಿಮಮ್ ಮಾಡ್ತೀನಿ ಅಂತಕ್ಕಂಥ ಬಲ ಛಲ ಇತ್ತು ಕೂಡ. ಆ ಬಲ ಮತ್ತು ಛಲ ಎರಡೂ ಕೂಡ ನಷ್ಟವಾಗ್ತಕ್ಕಂಥ ಸಮಯವಾಗ್ಬಿಡುತ್ತೆ. ಇದನ್ನು ಸ್ವಲ್ಪ ಅರಿತು ಬಾಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾಕ್ಷೇತ್ರ, ನೆಮ್ಮದಿ, ಮನೆ ನಿರ್ಮಾಣ ಮಾಡ್ತಾ ಇದ್ದೀನಿ ಅಥವಾ ಹೈಯರ್ ಎಜುಕೇಷನ್ ಮಾಡೋಕ್ಕೆ ಹೋಗಬೇಕು, ಇನ್ನು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರಗಳಾಗಿರಬಹುದು, ಕೃಷಿಯ ವಿಚಾರಗಳಲ್ಲಾಗಿರಬಹುದು, ತಾಯಿಯ ಆರೋಗ್ಯದ ವಿಚಾರಗಳಲ್ಲಾಗಿರಬಹುದು. ಯಾವಾಗ ಗುರು ಅಸ್ತಂಗತನಾಗ್ತಾನೋ ಇಲ್ಲಿ ಸ್ವಲ್ಪ ಇವೆಲ್ಲ ಕ್ಲಿಷ್ಟತೆಗಳು ಅಥವಾ ಸ್ವಲ್ಪ ಹಿನ್ನಡೆಗಳು ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವಿದ್ಯಾಭ್ಯಾಸ ಈಗ ಏನು ಹೇಳಿದ್ನೋ ಅವೆಲ್ಲ ವಿಚಾರದಲ್ಲಿ ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವೆಲ್ಲ ಸ್ವಲ್ಪ ಉತ್ಕೃಷ್ಟತೆ ಬೇಕು, ಬೇಕಾದರೆ ನೆಮ್ಮದಿ ಬೇಕಾಗ್ತದೆ. ವ್ಯವಹಾರ ಎಕ್ಸೆಟ್ರಾ ಏನೇ ಒಂದು ಸಮಸ್ಯೆಗಳಿಲ್ಲದ್ರೂ ಅಥವಾ ಚೆನ್ನಾಗಿದ್ದರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಕಷ್ಟ ಆಗ್ತದಲ್ವಾ? ಅಫ್ಕೋರ್ಸ್ ಖಂಡಿತ. ಅಲ್ಲಿ 9 ಮತ್ತು 12ರ ಅಧಿಪತ್ಯ ಅಂತ ನೋಡ್ತೀವಿ ಗುರು. ಇಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಇರ್ತದೆ. ಹಿರಿಯರ ಒಂದು ಸಹಾಯ
ಕೊರತೆ ಬರಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಒಂದು ತಿಂಗಳು ಸ್ವಲ್ಪ ಎಚ್ಚರಿಕೆಯ ಕಾಲವನ್ನು ವಹಿಸಿಕೊಂಡು ಆದಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಂಡಿದ್ರೆ, ಹಾಗೆ ಅರಿಶಿಣದ ಕೊಂಬನ್ನು ತೆಗೆದು ಪ್ರತಿದಿನ ಹಣೆಲಿಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಮೇಷರಾಶಿಯವ್ರಿಗೆ ಸ್ವಲ್ಪ ಉತ್ತಮದ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಕೂಡ ಇರ್ತದೆ. ಮೇಲಾಗಿ ಕುಜ ವೃಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ತೃತೀಯ ದೃಷ್ಟಿ, ಶನಿಯ ದೃಷ್ಟಿ ಕೂಡ ಕುಜನ ಮೇಲಿರೋದ್ರಿಂದ ಅಪವಾದಗಳು, ಅಪನಂಬಿಕೆಗಳು, ಹಾಗೆ ಮಾತುಕತೆಯಲ್ಲಿ ಅಪಜಯ, ಇವೆಲ್ಲ ಮೇಷರಾಶಿಗೆ ನೋಡ್ತಾ ಇದ್ದೇವೆ, ಹೌದಲ್ವೋ? ಸತ್ಯ ಇದು ಕೂಡ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯವಾಗಿ. ಇಲ್ಲಿ ಪ್ರಾರಂಭ ಹಂತದಲ್ಲೇ ರೋಹಿಣಿ ನನ್ನದೇ ಆಗಿರತಕ್ಕಂಥ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಲಕ್ಷ್ಮಿಯ ಅಂದ್ರೆ ನೋಡಿ, ಚಂದ್ರ ಮತ್ತು ಕುಜನ ಸಂಗಮ, ಲಕ್ಷ್ಮೀ ಯೋಗದ ಪರಿಣಾಮವಾಗಿ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣ್ತದೆ, ತೊಂದರೆ ಇಲ್ಲ. ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ. ರಾಹುವಿನ ನಕ್ಷತ್ರ, ಈ ಒಂದು ಶನಿಯ ನಕ್ಷತ್ರ, ಇವೆಲ್ಲ ಹಾದು ಹೋಗಬೇಕಾದ್ರೆ ಸ್ವಲ್ಪ ಹಿನ್ನಡೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ಭೂಮಿಯಿಂದ, ವ್ಯವಹಾರದಿಂದ, ಇವೆಲ್ಲ ಸ್ವಲ್ಪ ಸಾಧ್ಯತೆಗಳು ಮೇಷರಾಶಿಯಲ್ಲಿಗೆ ಬರ್ತದೆ. ಮೇಷರಾಶಿಯವರು ಈ ವಾರದಲ್ಲಿ ನಿಖರವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ, ಆದಷ್ಟು ಗುರುವಿನ ಆರಾಧನೆಗೆ ಮಾಡಿ. ಭೂಮಿ ಖರೀದಿ ಅಥವಾ ನೀವೇನಾದರೂ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹಂತದಲ್ಲಿ ಜೋಡಿಸ್ಕೊಳ್ತಾ ಇದ್ದೀರಿ, ಎಕ್ಸೆಟ್ರಾ ಮಾಡ್ತಿದ್ದೀನಿ ಅಂದರೆ ಗುರುವಿನ ತತ್ವ ಕಡಿಮೆ ಆಗಿದೆ. ಸ್ವಲ್ಪ ಆಲೋಚಿಸ್ಕೊಂಡು ವೆಯ್ಟ್ ಮಾಡಿ ಮಾಡ್ತಕ್ಕಂಥ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಯಾರು ಮೇಷರಾಶಿಯಲ್ಲಿದ್ದಾರೋ ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸು ಕೂಡ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಯಾಕೆಂದರೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿ ಕೇತು ಒಟ್ಟಿಗೆ ಕೂತಿದ್ದಾನೆ. ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು, ಅಥವಾ ನೀವು ಹಾಕಿರ್ತಕ್ಕಂಥ ಶೇರ್ ಅಮೌಂಟಲ್ಲಿ ಸ್ವಲ್ಪ ಡೌನ್ ಆಗ್ಬೋದು. ಇವೆಲ್ಲ ವಿಚಾರಗಳು ಸ್ವಲ್ಪ ನೋಡಬೇಕಾಗಿರ್ತಕ್ಕಂಥ ವಿಚಾರದಲ್ಲಿದೆ. ಮೇಷರಾಶಿಯವರು ಬಂಡವಾಳ ಹಾಕೋಕ್ಕೆ ಒಳ್ಳೆ ಟೈಮ ಗುರುಗಳೇ. ಬಂಡವಾಳ ಆಗ್ತಕ್ಕಂಥ ವಿಚಾರಕ್ಕೆ ಬಂದಾಗ ದಿಸ್ ಇಸ್ ನಾಟ್ ಎ ಗುಡ್ ಟೈಮ್. ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಮೇಷರಾಶಿ ಬಂಡವಾಳ ಹೂಡ್ಬೋದಾ? ಯಾವುದಾದ್ರೂ ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀನಿ ಗುರುಗಳೇ, ಬಿ ಕೇರ್ಫುಲ್. ಸ್ವಲ್ಪ ಆಲೋಚಿಸಿ ಕೆಲಸ ಮಾಡಿ. ಇದು ಉತ್ತಮದ ಸಮಯವಲ್ಲ. ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸು ಕೂಡ ಸ್ವಲ್ಪ ನಿಷಿದ್ಧವನ್ನು ಮಾಡ್ಕೊಳ್ಳಿ. ಸ್ವಲ್ಪ ಪ್ರಮಾಣದಲ್ಲಿ ಗುರುಗಳೇ ಮಾಡಲೇಬೇಕು, ಆಪ್ಷನ್ಸ್ ಇಲ್ಲ ಅಂದಂಥ ಸಂದರ್ಭದಲ್ಲಿ ಸ್ವಲ್ಪ ನೋಡಿ, ಕೂಲಂಕುಷವಾಗಿ ಆಲೋಚಿಸಿ ಅದರ ದಶ ಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಒಮ್ಮೆ ಜಾತಕವನ್ನು ಪರಿಶೀಲಿಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆ ನಿಮಗೆ ಸ್ವಲ್ಪ 9ರ ಸ್ಥಾನ, ದೇವರ ಆಶೀರ್ವಾದ ಸಿಗ್ತದೆ. ಇಡೀ ವಾರ ಓಂ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು ಉಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ವೃಷಭ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ಅದೇ ರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಗುರು ನೋಡಿ, ಇಲ್ಲಿ ಧನಸ್ಥಾನದಲ್ಲಿ ಸ್ವತಃ ಸೂರ್ಯ ಬುಧರಿದ್ದಾರೆ. ಸೂರ್ಯ ಮತ್ತು ಬುಧ ಧನಾಧಿಪತಿ ಧನಸ್ಥಾನದಲ್ಲೇ ಇದೆ. ವೃಷಭ ರಾಶಿ ಲಗ್ನದಲ್ಲೇ ಕುಜನಿದ್ದಾನೆ. ರೋಹಿಣಿ ನಕ್ಷತ್ರ ಪ್ರಬಲತೆ ಇದೆ. ಖಂಡಿತ ನೋಡಿ, ಇದು ವೃಷಭ ರಾಶಿಯವರಿಗೆ ಇದೊಂದು ಪ್ರಬಲವಾಗಿರ್ತಕ್ಕಂಥ ವಿಚಾರಗಳೇನು, ಇಲ್ಲಿ ಏನು ಈ ವಾರದಲ್ಲಿ ಉಲ್ಬಣವಾಗಬಹುದು, ಕುತೂಹಲ ಇರಬಹುದು ನಿಮಗೆ. ಒಂದು ತಿಳ್ಕೊಳ್ಳಿ, ವೃಷಭ ರಾಶಿ ಈ ವಾರದಲ್ಲಿ ಉಲ್ಬಣವಾಗ್ತಕ್ಕಂಥದ್ದು ಸಹೋದರರ ವಿಚಾರಗಳಲ್ಲಿ, ಹಾಗೆ ಭೂಮಿಯ ವಿಚಾರಗಳಲ್ಲಿ ತೊಡಕಾಗ್ತದೆ. ಹಾಗೆ ನೀವೇನಾದರೂ ರೆಕಾರ್ಡ್ಸನ್ನು ತಿದ್ದಿ ಅಥವಾ ಏನೋ ತಪ್ಪು ಮಾಡಿ ಅಥವಾ ಮಾತು ಕೊಟ್ಟು ಅಥವಾ ಯಾವುದೋ ಒಂದು ಸಂಧಾನ ವ್ಯವಹಾರ ಇತ್ತು, ನಿಮ್ಮ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು, ಇವೆಲ್ಲದರಲ್ಲೂ ವಿಫಲರಾಗ್ತೀರಾ. ಸ್ವಲ್ಪ ಎಚ್ಚರ. ಅಕಸ್ಮಾತ್ ವೃಷಭ ರಾಶಿಯವ್ರಿಗೆ ಏನಾದರೂ ಸಹೋದರರ ನಡುವಿನ ಸಂಬಂಧಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬರ್ತಾ ಇದೆಯಾ, ಜಸ್ಟ್ ಅರಿತುಕೊಳ್ಳಿ. ಸ್ವಲ್ಪ ಈ ಥರ ಸಮಸ್ಯೆ ಇದೆ, ನಾನು ಹೇಗೆ ಪಾರಾಗ್ಬೋದು, ಹೇಗೆ ಒಂದು ವಿಚಾರಗಳನ್ನು ನಾನು ವಿನಿಮಯ ಮಾಡ್ಕೊಳ್ಳೋದ್ರಲ್ಲಿ ಹುಷಾರಾಗಿರಬೇಕು, ಈ ವಿಚಾರಗಳನ್ನು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಇಲ್ಲಾಂದರೆ ಅದೇ ಉಲ್ಬಣವಾಗ್ತದೆ, ಕುಟುಂಬ ವ್ಯಾಜ್ಯಗಳಾಗ್ಬಿಡ್ತದೆ. ಸ್ವಲ್ಪ ಎಚ್ಚರ. ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡ್ಕೋಬೇಕು. ವೃಷಭ ರಾಶಿ ಲಗ್ನದಲ್ಲೇ ಕುಜನಿದ್ದಾನೆ. ಹೈಟ್ ನಾನು ಹೇಳ್ದಂಗೆ ಕೇಳಬೇಕು, ನಾನು ಇಲ್ಲ ಈ ಥರ ಆಗಲ್ಲ ಅಂದರೆ ಇಲ್ಲ, ಎಲ್ಲ ವ್ಯವಹಾರಗಳು ಸಮಸ್ಯೆ ಬಂದ್ಬಿಡುತ್ತೆ.
ನೀವು ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಏನಾದರೂ ನಾನು ಯಾವುದೋ ಒಂದು ವ್ಯವಹಾರಗಳಲ್ಲಿ ಮಧ್ಯಸ್ಥಿಕೆ ನನ್ನ ಮಾತಲ್ಲಿತ್ತು, ನಾನು ಮಧ್ಯಸ್ಥಿಕೆ ಅಗ್ರಿಮೆಂಟ್ ಸೈನ್ ಮಾಡಿದ್ದೆ, ಅವರು ಸಾಕ್ಷಿಗೆ ಸೈನ್ ಮಾಡಿದ್ದೆ ಅಂದರೆ ಏನಾದರೂ ತೊಡಕಾಗಿದ್ದರಲ್ಲಿ ನಿಮಗೆ ಆ ಒಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಸ್ವಲ್ಪ ಎಚ್ಚರವಾಗಿರಬೇಕು. ಈಗಲೂ ಅಷ್ಟೇ, ಈ ಒಂದು ತಿಂಗಳ ಕಾಲ ಮುಂದೆ ಬರ್ತಕ್ಕಂಥ ಸಮಯಗಳು ಆಗಿರ್ಬೋದು ಅಥವಾ ಈ ವಾರದಲ್ಲಾಗಿರ್ಬೋದು, ಆ ಥರದ ಒಂದು ಕಾರ್ಯಗಳು ಅಥವಾ ಅವಘಡಗಳು ಬರ್ತಾ ಇದೆ, ಆ ಥರದ ವಿಚಾರಗಳು ಬರ್ತಾ ಇದೆ ಗುರುಗಳೇ ಅಂತಕ್ಕಂಥವ್ರು ಕೂಲಂಕುಷವಾಗಿ ಯೋಚನೆ ಮಾಡಿ ಕೆಲಸ ಮಾಡಿ. ಖಂಡಿತ ಕಷ್ಟ ಆಗ್ತದೆ. ವ್ಯವಹಾರ ಹೇಗಿರುತ್ತೆ ವೃಷಭ ರಾಶಿಯವರಿಗೆ ನೋಡೋದಾದರೆ, ಸ್ವಲ್ಪ ಪ್ರಯತ್ನದಿಂದ ಧನಾಧಿಪತಿ ಧನಸ್ಥಾನದಲ್ಲೇ ಇರೋದ್ರಿಂದ ವ್ಯವಹಾರ ತನ್ನ ಸ್ವಪ್ರಯತ್ನದಿಂದ ಸ್ವಲ್ಪ ಮುಂದೂಗಿಸ್ಕೊಂಡು ನಡೆಸ್ತಕ್ಕಂಥ ಕೆಲಸ ಮಾಡಬಹುದು, ಏನೂ ತೊಂದರೆ ಆಗೋದಿಲ್ಲ. ನಥಿಂಗ್ ಟು ವರಿ. ಆದಷ್ಟು ವೃಷಭ ರಾಶಿ ಹೆಚ್ಚಿನ ಒಂದು ಪ್ರಮಾಣ ಅಂದರೆ ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಬೇಕು. ವೃಷಭ ರಾಶಿ ಧರ್ಮವಾಗಿ ನಡೀತಾ ಅಂತಕ್ಕಂಥ ಸಂದರ್ಭ ಬಂತು ಅಂದರೆ ಖಂಡಿತ ಕಷ್ಟ ಆಗ್ತದೆ. ಯಾಕೆಂದರೆ 8ರ ಅಧಿಪತಿ ಆಗಿರ್ತಕ್ಕಂಥ ಗುರು ಹಸ್ತಂಗತನಾಗಿದ್ದಾನೆ. 9ರ ಅಧಿಪತಿಯ ದೃಷ್ಟಿ ನಿಮ್ಮ ಮೇಲಿದೆ. ಯೋಚನೆ ಮಾಡಿ ಸ್ವಲ್ಪ ವೃಷಭ ರಾಶಿಯವರು ಶಿಸ್ತನ್ನು ಕಾಪಾಡ್ಕೋಬೇಕಾಗ್ತದೆ. ಸಡನ್ ತಾಡ್ತಕ್ಕಂಥ ನಿರ್ಧಾರಗಳನ್ನು ಸ್ವಲ್ಪ ಆಲೋಚಿಸಿ ಡಿಸ್ಕಷನ್ಸ್ ಮಾಡಿ ತಗೊಳ್ಳಿ. ಇಲ್ಲಾಂದರೆ ಸಮಸ್ಯೆಗೆ ಎಡೆ ಮಾಡಿಕೊಟ್ಟಂತಕ್ಕಂಥ ವಾರವಾಗಬಹುದು. ನಿಮಗೆ ಶುಭವಿದ್ದೆ, ಎಲ್ಲವಿದೆ, ಆದರೆ ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಇನ್ನು ವಿದ್ಯಾರ್ಥಿ ವರ್ಗದವರ ಒಂದು ವಿಚಾರಗಳನ್ನು ತಗೊಂಡಾಗ ವಿದ್ಯಾರ್ಥಿ ವರ್ಗದವ್ರಿಗೆ 50% ಇರುತ್ತೆ. ಏನಾದರೂ ನಿಮಗೆ ಟೆಸ್ಟೋ ಮತ್ತೊಂದು ನಡೀತಾ ಇದೆ, ವೃಷಭ ರಾಶಿ ಅಯ್ಯೋ ಯಾಕೋ ನನ್ನ ಮಗ ಡಲ್ ಆಗಿಬಿಟ್ಟ, ಮಂಕಾದ, ಇವೆಲ್ಲ ವಿಚಾರಗಳು ಬರ್ತದೆ. ಜಸ್ಟ್ ಗಣಪತಿಯ ಆರಾಧನೆ ವೃಷಭ ರಾಶಿಯವರು ಮಾಡ್ಕೊಳ್ತಾ ಬನ್ನಿ. ವಹಿವಾಟುಗಳು, ವ್ಯಾಪಾರಗಳು ಹಾಗೆ ಹಣಕಾಸು ಸ್ವಲ್ಪ ತಕ್ಕ ಮಟ್ಟಿಗೆ ನಿಮ್ಮ ಪ್ರಯತ್ನದ ಆಧಾರದ ಮೇಲೆ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೊಂಚ ಶುಭವಿರ್ತಕ್ಕಂಥ ಸಂದರ್ಭವಿದೆ. ಇನ್ನು ಮಿಕ್ಕ ವಿಚಾರಗಳು ಒಂದು ಸಾಧಾರಣ ರೀತಿಯಲ್ಲಿ ನಡೀತದೆ. ಆದಷ್ಟು ಕೂಡ ನಾನು ಹೇಳ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ವಿಚಾರ. ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡಬೇಕಾಗಿರ್ತ ಏಕೈಕ ಕೆಲಸ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಖಂಡಿತ ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಶಿವನ ಅಷ್ಟೋತ್ತರ, ಶಿವನ ಮಂದಿರ ಭೇಟಿ ಮಾಡ್ತಕ್ಕಂಥ ವಿಚಾರಗಳು ಇನ್ನಷ್ಟು ಶುಭದಾಯಕವಾಗ್ತದೆ, ಒಳ್ಳೆಯದು ಕೂಡ ಆಗುತ್ತೆ. ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಗಳು ಹೇಗಿರುತ್ತೆ? ಏನಾದರೂ ಅಟ್ಲೀಸ್ಟ್ ಸ್ವಲ್ಪ ಬದಲಾವಣೆಗಳು, ಹಣಕಾಸು ವ್ಯವಹಾರಗಳು ಹೇಗೆ ನಡೀತದೆ, ದಾಂಪತ್ಯದ ವಿಚಾರಗಳಲ್ಲಿ ಹೇಗೆ ಇರತಕ್ಕಂಥದ್ದು ಇರ್ತದೆ, ಹಾಗೆ ಆರೋಗ್ಯದ ವಿಚಾರಗಳಲ್ಲಿ ಹೇಗೆ ಬರ್ತದೆ, ಎಲ್ಲ ವಿಚಾರಗಳನ್ನು ನೋಡಿ ತಿಳ್ಕೊಳ್ಳಿ. ಮ್ಯಾಕ್ಸಿಮಮ್ ಮಿಥುನ ರಾಶಿ ಲಗ್ನದಲ್ಲೇ ಸೂರ್ಯ ಬುಧರಿದ್ದಾರೆ, ಪ್ರಬಲತೆ ಇದೆ, ಓಕೆ, ನಥಿಂಗ್ ಟು ವರಿ. ತೃತೀಯಾಧಿಪತಿ ಕೂಡ ಲಗ್ನದಲ್ಲಿದ್ದಾನೆ. ಮಿಥುನ ರಾಶಿ ಬುಧನೂ ಕೂಡ ಇದ್ದಾನೆ. ನೋಡಿ, ಬುಧ ಸಹಿತವಾಗಿ ನಿಮ್ಮ ಲಗ್ನದಲ್ಲೇ ಬುಧನಿದ್ದಾನೆ. ಬುಧ ಸಹಿತವಾಗಿ ಅಸ್ತಂಗತನಾಗ್ತಾನೆ. ನೀವು ಆ್ಯಕ್ಚುಲಿ ನಾನು ಒಂದು ಎಪಿಸೋಡ್ ಮಾಡಿದ್ದೆ, ಎಲ್ಲ ರಾಶಿಗಳಿಗೆ ಬುಧ ಹಿಮ್ಮುಖ ಚಾಲನೆ. ಆ ಎಪಿಸೋಡ್ ನೋಡಿ, ಮಿಥುನ ರಾಶಿಯವರಿಗೆ ಗೊತ್ತಾಗ್ತದೆ. ಮಿಥುನ ರಾಶಿಯವರು ನೋಡಿ, ಕುಟುಂಬದ ವಿಚಾರ, ಹಣಕಾಸಿನ ವಿಚಾರ, ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಇವೆಲ್ಲ ಒಂದು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇದು ಬರೆದಿಟ್ಕೊಂಬಿಡಿ. ಮಿಥುನ ರಾಶಿ ಪ್ರಯತ್ನ ಏನೇ ಬಂದರೂ ತಡಿತೀನಿ ಅಂದರೂ ಕೂಡ ಲಗ್ನಾಧಿಪತಿ ಆಗಿರ್ತಕ್ಕಂಥ ಬುಧ ಅಸ್ತಂಗತನಾಗಿದ್ದಾನೆ. ತಡ್ಕೊಳ್ತಕ್ಕಂಥ ಶಕ್ತಿ ಕುಗ್ಗುತ್ತೆ. ಸ್ವಲ್ಪ ಇದನ್ನು ಧೈರ್ಯ ತಗೊಳ್ದಲೇ ಇದ್ದರೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅನುಭವಿಸ್ತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ತೋರಿಸುತ್ತೆ. ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಅಸ್ತಂಗತನಾಗಿದ್ದಾನೆ. 6ರಾಧಿಪತಿ ಕೂಡ ನಷ್ಟದಲ್ಲಿದ್ದಾನೆ. ಸ್ವಲ್ಪ ಮಿಥುನ ರಾಶಿಯವರು ಗುರು ಬಲ ಕಡಿಮೆ ಆಗಿದೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಅಥವಾ ನೀವು ಯಾವುದೇ ಕಾರ್ಯಗಳನ್ನು ಮಾಡಬೇಕು, ದುಡುಕೋದು ಬೇಡ, ಮುಂದೂಡೋಣ, ಸ್ವಲ್ಪ ಪ್ರಯತ್ನ ಮಾಡಿ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂದರೆ ಅದು ಬುದ್ಧಿವಂತಿಕೆ ಆಗ್ತದೆ. ಹುಂಬುತನದಿಂದ ಏನಾದರೂ ಮಾಡೋಕ್ಕೋದ್ರೆ ಖಂಡಿತವಾಗಿ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಸಂಬಂಧಗಳು ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ ನಿಮ್ಮ ಮೇಲೆ. ನಿಮ್ಮ ಒಂದು ವರ್ತನೆಯಿಂದ ಸಂಬಂಧಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ಇದನ್ನು ನೋಡ್ಕೊಳ್ಳಿ, ಸ್ವಲ್ಪ ಎಚ್ಚರವಾಗಿರಿ.
ನೋಡಿ, ಅದಕ್ಕೆ ಹಾಗೆ ಹೇಳೋದು, ಪಂಚಮಾಧಿಪತಿ ತೃತೀಯ ಭಾವದಲ್ಲಿ ಕೂತಿದ್ದಾನೆ. ಕೇತು ಒಟ್ಟಿಗೆ ಕೂತಿರೋದ್ರಿಂದ ಮಾತುಕತೆಗಳು, ಪ್ರೀತಿ ಮಾತು ವಿಚಾರದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್ ಹುಟ್ಟುಬಿಡುತ್ತೆ ಆಲ್ರೆಡಿ. ಯಾರು ನಂಬ್ಕೊಂಡು ಏನು ಮಾಡೋಣಪ್ಪ, ಈ ಒಂದು ಮನಸ್ಥಿತಿ ನಿಮ್ಮ ಪ್ರೀತಿ ಬಾಂಧವ್ಯದಲ್ಲೂ ಸಹಿತವಾಗಿ ಸಮಸ್ಯೆಗಳನ್ನು ಕೊಡ್ತದೆ. ಮಿಥುನ ರಾಶಿಯವರು ಸ್ವಲ್ಪ ನೋಡ್ಕೊಳ್ಳಿ. ಜೊತೆ ಅರ್ಥಾತ್ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಕೊಡುತ್ತೆ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಮುನ್ನಡೆ, ಭಾಳ ಏನಾದರೂ ಈ ಥರದ ಸಮಸ್ಯೆಗಳು ಕಾಣಿಸ್ತಾ ಇದೆ, ಬರ್ತಾ ಇದೆ ಗುರುಗಳೇ ಅಂತಕ್ಕಂಥವ್ರು ಜಸ್ಟ್ ಭಯಪಡ್ತಕ್ಕಂಥ ಅವಶ್ಯಕತೆಗಿನ್ನ ಸ್ವಲ್ಪ ಸ್ವಲ್ಪ ಅಷ್ಟು ಯಾವುದಾದ್ರೂ ವಿಚಾರಗಳನ್ನು ಮುಂದೂಡ್ಕೊಳ್ಳೋಣ, ನಂತರದಲ್ಲಿ ಬರ್ತಕ್ಕಂಥ ದಿನಗಳನ್ನು ಯೋಚನೆ ಮಾಡೋಣ ಅಂತಕ್ಕಂಥದ್ದನ್ನು ಬುದ್ಧಿವಂತಿಕೆಯಿಂದ ಮಾಡಿದ್ರೆ ಮಾತ್ರ ಮಿಥುನ ರಾಶಿಯವರಿಗೆ ಶುಭವಾಗ್ತದೆ. ಅದೇ ಮಿಥುನ ರಾಶಿ ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ, ಮೌಢ್ಯನಾಗ್ತಾನೆ, ಅಸ್ತಂಗತನಾಗ್ತಾನೆ ಕೂಡ. ಬುಧ ಕೂಡ ಲಗ್ನಾಧಿಪತಿ ಅಸ್ತಂಗತನಾದಾಗ ನೋಡಿ, ಅಸ್ತಂಗತ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗಿಬಿಡುತ್ತೆ, ಜಂಬ ಜಾಸ್ತಿ ಆಗುತ್ತೆ, ಒಣಜಂಬ ಅಂತ ಕರಿತೀವಿ. ದೆರ್ ಇಸ್ ನೋ ಪೊಟೆನ್ಷಿಯಾಲಿಟಿ ಇನ್ ಈಗೋ. ಸುಮ್ಮನೆ ಅನ್ನೆಸೆಸರಿಯಾಗಿ ಇದು ಒಂದು ಸತಿ ನೀವು ಹಾಗೆ ಹೀಗೆ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಮಿಥುನ ರಾಶಿ ಧೋತಿ ಕೆಡಬೇಕಾಗಿಲ್ಲ. ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಲಗ್ನಾಧಿಪತಿ ಲಗ್ನದಲ್ಲೇ ಇರೋದ್ರಿಂದ ವಿಷ್ಣು ಸಹಸ್ರನಾಮ, ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾ ಬನ್ನಿ. ಇದು ಸ್ವಲ್ಪ ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಸ್ವಲ್ಪ ತುಳಸಿ ನೀರನ್ನು ಕುಡಿತಕ್ಕಂಥ ಕೆಲಸವನ್ನು ಮಾಡಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಸತ್ಯವಾಗ್ತದೆ. ಹಾಗೆ ಕಟಕ ರಾಶಿಗೆ ಬರೋಣ. ಸೊ ಕಟಕ ರಾಶಿಗೆ ಹೇಗಾಗ್ಬೋದು, ಏನಾದರೂ ಒಂದು ವಿಶೇಷತೆ ಇದೆಯಾ ಕಟಕ ರಾಶಿಗೆ, ಅಥವಾ ಬದಲಾವಣೆ ಇದೆಯಾ, ಅಥವಾ ಹೇಗೆ ಕಾರ್ಯಗಳು ನಡೀತದೆ? ಬಟ್ ಒಂದು ಥಿಂಗ್ ಹೇಳ್ತೀನಿ, ಫಸ್ಟು ಕಟಕ ರಾಶಿಯವರಿಗೆ ನಿಮಗೆ ನಿಮ್ಮ ಕಾರ್ಯದಲ್ಲಿ ವಿಳಂಬವಾಗ್ತದೆ ಈ ವಾರ. ಇದು ಮ್ಯಾಕ್ಸಿಮಮ್ ಸತ್ಯ. ಸ್ವಲ್ಪ ಹಣಕಾಸು ಹಿನ್ನಡೆ ಆಗಬಹುದು. ಹಾಗೆ ನೀವು ಸಹಾಯ, ಏನೋ ಒಂದು ಪ್ರಯಾಣಗಳು ಅಥವಾ ಯಾವುದೋ ಒಂದು ಸಹಾಯಕ್ಕೆ ಬೇಡಿದ್ರಿ, ಅಥವಾ ಯಾವುದೋ ಒಂದು ಸಂಧಾನ ವಿಚಾರಗಳಿತ್ತು, ಈ ವಿಚಾರದಲ್ಲೂ ಸ್ವಲ್ಪ ಹಿನ್ನಡೆ ಆಗ್ತದೆ. ಕಟಕ ರಾಶಿಯವರು ಸರಿಯಾಗಿ ನೋಡ್ಕೊಳ್ಳಿ. ಆ ಥರ ಇದ್ದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ, ಇದು ಬಹಳ ಮುಖ್ಯ. ಹೈಲಿ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗಿಬಿಡುತ್ತೆ. ಸುಮ್ಮನೆ ಅನ್ನೆಸರಿಯಾಗಿ ಮುನ್ಸ್ಕೊಳ್ಳೋದು, ಮನೆಯವರೊಟ್ಟಿಗೆ ತಾಯಿಯೊಟ್ಟಿಗೆ ಇವೆಲ್ಲ ಬಂದುಬಿಡ್ತದೆ, ಹಿರಿಯರೊಟ್ಟಿಗೆ. ಇವು ಬೇರೆಯವರು ಇದ್ದಾಗ ಇವ್ರು ಯಾರೋ ಪುಣ್ಯಾತ್ಮ ಚೆನ್ನಾಗಿದ್ದ, ಇದಕ್ಕಿದ್ದಂಗೆ ಈಗ ಆಗೋಯ್ತು. ಈ ಥರದ ಮಾತುಕತೆಗಳು ಖಂಡಿತ ನೀವು ಎದುರಿಸ್ಬೇಕಾಗ್ತದೆ. ಸೊ ಕಟಕ ರಾಶಿ ನಿಮಗೆ ಈ ವಾರ ಬೇಕಾಗಿರ್ತಕ್ಕಂಥದ್ದು ಕೇವಲ ಪರಿಹಾರ ಅಂದರೆ ಸಮಾಧಾನ. ಈ ಸಮಾಧಾನವೇ ಪ್ರಧಾನ ಅಂತ ಕರಿತೀವಿ. ಇದು ಭಾಳ ವಿಶೇಷವಾಗಿ ಬೇಕು. ಧನಾಧಿಪತಿ ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ ನೋಡಿ. ಜೊತೆಗೆ ದಶಮಾಧಿಪತಿ ಕೂಡ ಶುಕ್ರ, ಕೇತು ಒಟ್ಟಿಗಿದ್ದಾನೆ. ಚತುರ್ಥಾಧಿಪತಿ ಶುಕ್ರ ಧನಸ್ಥಾನದಲ್ಲಿದ್ದಾನೆ. ಧನಸ್ಥಾನದಲ್ಲಿದ್ದು ಕೇತು ಒಟ್ಟಿಗಿರೋದ ಡಿಟ್ಯಾಚ್ಮೆಂಟ್, ಸ್ವಲ್ಪ ಫ್ಯಾಮಿಲಿ ಡಿಟ್ಯಾಚ್ಮೆಂಟು, ಅಥವಾ ಸ್ತ್ರೀಯರಿಂದ ಕೆಲವೊಂದು ಗಾಂಭೀರ್ಯತೆಯನ್ನು, ಅಂದರೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ರಾಹು ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ, ರಾಹು ನಕ್ಷತ್ರದಲ್ಲಿ ಸಂಚಾರ ಕೂಡ. ಬಟ್ ಡಿಫ್ರೆಂಟ್ ವೆರಿ ಟಫ್ ಸಿಚುವೇಶನ್ಸನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಇಲ್ಲಿ ಕಟಕ ರಾಶಿಯವ್ರಿಗೆ ಹೊಸ ಕೆಲಸ ಕಾರ್ಯಗಳಾಗಲಿ, ಬಿಸ್ನೆಸ್ ಆಗಲಿ, ಮತ್ತೊಂದಾಗಲಿ, ಏನಾದರೂ ಬಂಡವಾಳ ವಿಚಾರಗಳಾಗಲಿ, ಸ್ವಲ್ಪ ಕೆಲಸ ಕಾರ್ಯಗಳನ್ನು ಹುಂಬುತನದಿಂದ ಮುಂದೆ ಹೋಗ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ. ಬಟ್ ಪ್ರಯತ್ನ ಏನಾದರೂ ಈಗ ಕೆಲಸ ನಾನು ಮಾಡಲೇಬೇಕು, ದರ್ ಇಸ್ ನೋ ಆಪ್ಷನ್ಸ್. ಪ್ರತಿಯೊಬ್ಬರಿಗೂ ಕೆಲಸ ಇದ್ದೇ ಇರುತ್ತೆ. ಸೊ ಕಟಕ ರಾಶಿಯವರು ಹಲವಾರು ಪ್ರಯತ್ನಗಳನ್ನು ಮಾಡಿ. ಸೊ ಸೆವರಲ್ ಅಟೆಂಪ್ಟ್ಸ್ ದ್ಯಾನ್ ಸಕ್ಸಸ್ ರೇಟ್ ಅಂತ ಕರಿತೀವಿ. ಆ ಸೆವರಲ್ ಅಟೆಂಪ್ಟ್ಸ್ ಮಾತ್ರ ನಿಮಗೆ ಶುಭವನ್ನು ಕೊಡ್ತದೆ. ಕೆಲಸ ಏನೋ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ ಗುರುಗಳೇ, ನೋ ಪ್ರಾಬ್ಲಮ್, ಏನೂ ಆಗಲೇ ಇಲ್ಲ, ಯಾಕೋ ನಾನು ರಿಜೆಕ್ಟ್ ಮಾಡಿದ್ರು, ಟೇಕ್ ಅನದರ್ ಅಟೆಂಪ್ಟ್ಸ್, ಇನ್ನೊಂದು 2-3 ರೌಂಡ್ ಇದೆ, ದುತಿಕೆಡಬೇಡಿ. ಖಂಡಿತ ಅದನ್ನು ಪ್ರಯತ್ನದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ, ಸ್ವಲ್ಪ ಭಯದ ವಾತಾವರಣ ಎಲ್ಲ ಕಟಕ ರಾಶಿಯವ್ರಿಗೆ ಬರುತ್ತೆ. ಕಟಕ ರಾಶಿಯವರು ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಣಕಾಸು ವಹಿವಾಟುಗಳಾಗಿರ್ಬೋದು, ಅಥವಾ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರ, ಆರೋಗ್ಯದ ವಿಚಾರಗಳಲ್ಲಾಗಿರ್ಬೋದು, ವಿಶೇಷವಾಗಿರ್ತಕ್ಕಂಥದ್ದು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಈ ಮಂತ್ರ ಭಾಳ ವಿಶೇಷವಾಗಿ ನೀವು ಜಪವನ್ನು ಮಾಡಬೇಕು. 21 108 ಬಾರಿ
ಸ್ವಲ್ಪ ಮಟ್ಟಿಗೆ ಚೂರು ಅಭಿವೃದ್ಧಿ ಬರ್ತದೆ. ಯಾವಾಗಲೂ ಕೂಡ ಅಷ್ಟಗಂಧ ಹಣೆಯಲ್ಲಿಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಜೋಬಲ್ಲೋ ಅಥವಾ ನಿಮ್ಮ ವ್ಯಾಲೆಟ್ಟೋ ಮತ್ತೊಂದು ಯಾವುದಾದ್ರೂ ಹಳದಿ ವಸ್ತ್ರ ಯಾವಾಗಲೂ ನಿಮ್ಮ ಜೊತೆ ಬಳಿಯಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅಥವಾ ಇನ್ನೂ ಸರಳವಾಗಿ ಯೋಚನೆ ಮಾಡಬೇಕಾದ್ರೆ ಅಕ್ಷತೆಯನ್ನು ಒಂದು ಸಣ್ಣ ಪಾಕೆಟಲ್ಲಿ ಇಟ್ಕೊಂಡು ಯಾವಾಗಲೂ ಜೋಬಲ್ಲಿ ಇಟ್ಕೊಳ್ಳಿ ದೇವರ ಒಂದು ಅಕ್ಷತೆಯನ್ನು. ಅದು ಸ್ವಲ್ಪ ನಿಮಗೆ ಶ್ರೀರಕ್ಷೆಯಾಗಿ ಕೆಲಸ ಕಾರ್ಯಗಳು ಸ್ವಲ್ಪ ಉತ್ತಮವಾಗಿ ನಡೀತಕ್ಕಂಥ ಸನ್ನಿವೇಶಗಳು ಬಂದುಬಿಡುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಸಿಂಹರಾಶಿಯ ಫಲವನ್ನು ನೋಡೋಣ. ಈ ವಾರದಲ್ಲಿ ಹೇಗೆ ನೋಡಿ, ಸಿಂಹರಾಶಿಯವರಿಗೆ ರಾಶಿ ಅಧಿಪತಿ ಲಾಭದಲ್ಲೇ ಇದ್ದಾನೆ, ಲಾಭಾಧಿಪತಿ ಜೊತೆಲಿದ್ದಾನೆ. ಓಕೆ, ನೋ ಪ್ರಾಬ್ಲಮ್. ಆದರೆ ಲಾಭಾಧಿಪತಿ ಅಸ್ತಂಗತಗೊಳಗಾಗ್ತಿದ್ದಾನೆ, ಮೌಢ್ಯನಾಗ್ತಾನೆ. ಬಟ್ ಸಿಂಹರಾಶಿಯವ್ರಿಗೆ ಈ ವಾರದಲ್ಲಿ ಸಮಸ್ಯೆ ಏನಿಲ್ಲ. ವೆರಿ ಗುಡ್ ಟೈಮ್, 100% ವೆರಿ ಗುಡ್ ಟೈಮ್. ಏನೋ ವಿಚಾರದಲ್ಲಿ ಏನು ನಿಮಗೆ ಈ ವಾರದ ಫಲಗಳನ್ನು ನಾವು ನೋಡಿದಾಗ ನನ್ನ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ವೇ ಹೇಳ್ಬಿಡ್ತೀನಿ ಸಿಂಹರಾಶಿಯವ್ರಿಗೆ. ಯಾಕೋ ನನ್ನ ಸ್ನೇಹಿತರೋ, ಯಾರೋ ಒಬ್ಬರು ನನ್ನ ಸ್ನೇಹಿತರೋ, ಅದು ಯಾವುದೋ ಒಬ್ಬ ಪರ್ಸನ್ ಆಗಿರ್ಬೋದು. ಎರಡು ವಿಚಾರ, ಒಬ್ಬ ಸ್ನೇಹಿತರೋ ಒಬ್ಬ ಅನ್ನೋನ್ ಪರ್ಸನ್, ಹಣಕಾಸೋ ಅಥವಾ ಸಹಾಯನೋ ಯಾವುದೋ ಒಂದು ವಿಚಾರದಲ್ಲಿ ನನ್ನ ಹತ್ರ ಬಂದರು, ಆ ಸಹಾಯ ಕೇಳ್ತಾಯಿದ್ರು. ಕೇಳ್ತಕ್ಕಂಥವರು ಬೇಡ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತಕ್ಕಂಥ ವಿಚಾರದಿಂದ ದೂರ ಸರಿದ್ರು ಅಂತಕ್ಕಂಥ ವಿಚಾರಗಳು ನಿಮ್ಮ ಗಮನಕ್ಕೆ ಬರುತ್ತೆ. ಆ ಗಮನಕ್ಕೆ ಬಂದಿರತಕ್ಕಂಥ ವಿಚಾರ ಏನು ಗೊತ್ತಾ, ಇದು ಬ್ಯೂಟಿಫುಲ್, ಒಳ್ಳೆ ಟೈಮ್ ಅಂತ ಅರ್ಥ ಏನು, ಈ ಥರದ ಸಹಾಯ ಅಥವಾ ಹಣಕಾಸು ಈ ರೀತಿಯಾದಂಥ ವಿಚಾರಗಳು ನಡೆದಾಗ ಅದು ಖಂಡಿತವಾಗಿ ಶುಭನೇ ಕೊಡುತ್ತೆ. ನಿಮಗೆ ನಾನು ಹೇಳೋದು ಕನ್ಫ್ಯೂಸ್ ಆಗಿರ್ಬೋದು. ಸಿಂಹರಾಶಿಯವ್ರಿಗೆ ನೋಡಿ, ಹಣಕಾಸು ವಹಿವಾಟುಗಳು ಯಾವುದೋ ಒಂದು ಸಹಾಯ ನಿಮ್ಮನ್ನು ಕೇಳ್ಕೊಂಬಂದಿರತಕ್ಕಂಥ ವ್ಯಕ್ತಿಗಳು ಅವರೇ ದೂರ ಸರಿತಕ್ಕಂಥ ಸನ್ನಿವೇಶ ಬರ್ತದೆ. ಇದು ನಿಮಗೆ ಭಾಳ ವರದಾನವಾಗ್ತದೆ. ಅಕಸ್ಮಾತ್ ನೀವೇನಾದರೂ ಉದಾರದ ಮನೋಭಾವದಿಂದ ಸಹಾಯ ಮತ್ತೊಂದು ಮಾಡಿದರೆ ಸಂಕಷ್ಟಕ್ಕೆ ಸಿಗಾಕೊಳ್ತಕ್ಕಂಥ ವಾರವಾಗದು, ಇದೇ ಅರ್ಥ, ಇನ್ನೇನಿಲ್ಲ. ಇದೊಂದು ನಿಮಗೆ ಭಾಳಷ್ಟು ವರದಾನವಾಗಿ ಪರಿಣಾಮವನ್ನು ಬೀರುತ್ತೆ. ಅಫ್ಕೋರ್ಸ್ ಸಿಂಹರಾಶಿಯವ್ರಿಗೆ 9ರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ಖಂಡಿತವಾಗಿ ಶುಭವಿದೆ. ಜೊತೆಗೆ ಗುರು ಕೂಡ ಹಸ್ತಂಗತನಾಗಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಗುಡ್ ಕೂಡ. ಯಾಕೆಂದರೆ ನಿಮಗೆ ಮಾರಕಾಧಿಪತಿ ಆಗಿರ್ತಕ್ಕಂಥ ಗುರುನೇ ಹಸ್ತಂಗತನಾಗಿದ್ದಾಗ ಸೊ ವೆರಿ ಗುಡ್, 100% ಇಸ್ ಗುಡ್, ನಥಿಂಗ್ ಟು ವರಿ, ಏನೂ ತೊಂದರೆ ಇಲ್ಲ, ಅಡ್ಡಿ ಇಲ್ಲ. ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರದ ಫಲ ಶುಭವಿದೆ, ಲಾಭವಿದೆ, ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿದೆ. ಸ್ವಲ್ಪ ಮಟ್ಟಿಗೆ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರ, ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ, ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಎಚ್ಚರವಾಗಿರಿ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ, ಇದು ಬಹಳ ಮುಖ್ಯ. ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಅಧಿಕಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗಬಹುದು, ಕಾರ್ಯದಲ್ಲಿ ಸ್ವಲ್ಪ ವಿಳಂಬತೆ ಕಿರಿಕಿರಿಗಳಾಗೋದ್ರಿಂದ ತ್ರಯಂಬಕ ಮಂತ್ರ, ಶಿವನ ಅಷ್ಟೋತ್ತರ, ಆಗಾಗ್ಗೆ ಶಿವನಿಗೆ ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ, ಭಾಳ ಶುಭವಾಗ್ತದೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು ಸತ್ಯವಾಗ್ತದೆ, ಚೆನ್ನಾಗಿದೆ ಕೂಡ. ದಾಂಪತ್ಯದ ವಿಚಾರಕ್ಕೆ ಬಂದಾಗ ದಾಂಪತ್ಯ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ. ನೀವೇ ನೆಸಸರಿಯಾಗಿ ನಿಮ್ಮ ಸಂಗಾತಿ ಬಗ್ಗೆ ಪ್ರಹಾರಗಳನ್ನು ಅಥವಾ ಮಾತಿನ ಪ್ರಹಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶ ತೋರಿಸುತ್ತೆ. ಬಟ್ ಅದಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕಿ, ಅದು ಉತ್ತಮತೆ ಇಲ್ಲ. ಯಾಕೆಂದರೆ ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಅಫ್ಕೋರ್ಸ್ ಬಂದೇ ಬರುತ್ತೆ. ರಾಹು ಸಪ್ತಮದಲ್ಲಿದ್ದಾನೆ. ಸಂಗಾತಿ ಅಥವಾ ವ್ಯವಹಾರ ಪಾರ್ಟ್ನರ್ಶಿಪ್ ವಿಚಾರಗಳನ್ನು ನೋಡಿದಾಗ ಸ್ವಲ್ಪ ಅದರ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸಿಕೊಂಡ್ರೆ ಖಂಡಿತ ಈ ವಾರ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡೋಣ. ಕನ್ಯಾ ರಾಶಿಯ ಅಧಿಪತಿಯನಾಗಿರ್ತಕ್ಕಂಥದ್ದು ದಶಮದಲ್ಲಿದ್ದಾನೆ, ಸೂರ್ಯನೊಟ್ಟಿಗಿದ್ದಾನೆ. ಮ್ಯಾಕ್ಸಿಮಮ್ ನಿಮಗೂ ಕೂಡ ಶುಭದ ಫಲ ಲಭ್ಯತೆ ಇದೆ. 3 ಮತ್ತು 6 ಸಪ್ತಮ ಅಧಿಪತಿ ಅಂದರೆ 4 ಮತ್ತು 7ರ ಅಧಿಪತಿ ಅಸ್ತಂಗತನಾಗ್ತಾ ಇದ್ದಾನೆ. ಇಲ್ಲಿ 2 ವಿಚಾರಗಳು ಗಮನಕ್ಕೆ ತರ್ತಾ ಇದ್ದೇನೆ. ಒಂದು ದಾಂಪತ್ಯದ ವಿಚಾರ, ಇನ್ನೊಂದು ವಿದ್ಯಾಭ್ಯಾಸ, ಮನೆ, ಆಸ್ತಿ, ನೆಮ್ಮದಿ. ಇದು ಸ್ವಲ್ಪ ಕಡಿಮೆ ಆಗುತ್ತೆ.
1 ತಿಂಗಳ ಕಾಲ. ಇದನ್ನು ಹೊರತುಪಡಿಸಿದರೆ ಬೇರೆ ವಿಚಾರಗಳನ್ನು ತಗೊಂಡ್ರೆ ಖಂಡಿತವಾಗಿ ಬ್ಯೂಟಿಫುಲ್ ಇರುತ್ತೆ. ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಮೌಢ್ಯಕ್ಕೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಅಂದರೆ ಮೌಢ್ಯಕ್ಕೆ ಒಳಗಾದಾಗ ಈಗೋಸ್ಟಿಕ್ ನೇಚರ್, ಇದನ್ನು ಕನ್ಯಾ ರಾಶಿಯವರು ಬಿಡಿ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗ್ತದೆ. ಕೂಲಂಕುಷವಾಗಿ ಯಾವುದೇ ವಿಚಾರಗಳನ್ನಾಗಿರ್ಬೋದು, ಸಮಾಧಾನದ ವರ್ತನೆ, ಸಂಗಾತಿಯೊಟ್ಟಿಗೆ, ಅದಕ್ಕೆ ಹೇಳಿದ್ದು ಅಸ್ತಂಗತನಾಗಿದ್ದಾಗ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗಿಬಿಡುತ್ತೆ, ದಾಂಪತ್ಯ ವಿರಸಗಳು ಬಂದ್ಬಿಡುತ್ತೆ, ನೆಮ್ಮದಿ ಕಡಿಮೆ ಆಗ್ತದೆ. ಸೊ ಕನ್ಯಾ ರಾಶಿ ಈ ಒಂದು ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ವಾರದಲ್ಲಿ ಅಗತ್ಯವಾಗಿರ್ತಕ್ಕಂಥ ವಿಚಾರ. ಹಣಕಾಸು ವಹಿವಾಟುಗಳು ಹೇಗಿರುತ್ತೆ, ಸ್ವಲ್ಪ ನಷ್ಟಕ್ಕೆ ಜಾರಬಿಡುತ್ತೆ. ಯಾಕೆಂದರೆ ಧನಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೋಸ್ಕರ ಅಥವಾ ದೂರ ಪ್ರಯಾಣ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರ ಎಕ್ಸೆಟ್ರಾ ಈ ಥರದ ವಿಚಾರಗಳಲ್ಲಿ ನಿಮಗೆ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ಶುಕ್ರ ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಭಾಳ ವಿಶೇಷವಾಗಿ ಬಿಳಿ ಕಲ್ ಸಕ್ಕರೆಯನ್ನು ಆಗಿಂದಾಗೆ ಲಕ್ಷ್ಮಿಯ ದೇವಸ್ಥಾನದಲ್ಲಿ ಅಥವಾ ದುರ್ಗಾ ದೇವಸ್ಥಾನದಲ್ಲಿ ಹಂಚತಕ್ಕಂಥ ಕೆಲಸ ಮಾಡ್ಬೋದು. ಅಥವಾ ಇರುವೆಗೂಡಿಗೆ ಸಕ್ಕರೆಯನ್ನಾದರೂ ಹಾಕ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ಇವೆಲ್ಲ ಭಾಳ ಪಾಸಿಟಿವ್ಸ್ ವೈಬ್ಸ್ ಕೊಡುತ್ತೆ. ಮೇಲಾಗಿ ಸಮಸ್ಯೆಗಳಿಂದ ಬರ್ತಕ್ಕಂಥ ಖರ್ಚುಗಳಿಗೂ ಕೂಡ ಒಂದು ಕಡಿವಾಣ ಬೀಳ್ತಕ್ಕಂಥದ್ದು ಕೂಡ ಇರ್ತದೆ. ಕನ್ಯಾ ರಾಶಿಯವರು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ಸಂಗಾತಿ, ಆ ನೆಮ್ಮದಿ, ಮನೆ, ಹಾಗೆ ಆರೋಗ್ಯ ಜೊತೆಗೆ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ದ ಬ್ಯೂಟಿಫುಲ್ ಟೈಮ್ ಕೂಡ ಕನ್ಯಾ ರಾಶಿಯವರಿಗೆ ಬರುತ್ತೆ. ತೊಂದರೆ ಇಲ್ಲ. ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದಿಂದ ಇನ್ನಷ್ಟು ಶುಭವಾಗ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಹಿನ್ನಡೆ ಇದೆ. ಕೆಲಸ ಕಾರ್ಯಗಳು ಹೇಗೆ ನಡೀತದೆ ಗುರುಗಳೇ? ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ, ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು ಇರುತ್ತೆ, ಅಭಿವೃದ್ಧಿ ಕೊಡ್ತಕ್ಕಂಥದ್ದು ಇರುತ್ತೆ, ಮ್ಯಾಕ್ಸಿಮಮ್ ಗುಡ್ಡಿದೆ ಕೂಡ ಇವೆಲ್ಲ ವಿಚಾರದಲ್ಲಿ. ಆದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಕೂಡ ವಿಷ್ಣುವಿನ ಸಹಸ್ರನಾಮ ಪಠಣೆ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳು ಸ್ವಲ್ಪ ಶುಭ ಕೊಡ್ತದೆ. ಆಗಿಂದಾಗೆ ನರಸಿಂಹಸ್ವಾಮಿ ದೇವಸ್ಥಾನ ಭೇಟಿ ಭಾಳಷ್ಟು ಶುಭ ಕೊಡುತ್ತೆ, ಇನ್ನಷ್ಟು ಒಳ್ಳೆಯದಾಗುತ್ತೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗೆ ನೋಡಿ. ತುಲಾರಾಶಿಯವರ ಫಲ ಹೇಗಿರುತ್ತೆ? ಏನಾದರೂ ಸಮಸ್ಯೆಗಳು ಬರುತ್ತಾ? ನಾನೀಗಾಗಲೇ ಹೇಳಿದ್ದೆ, ನಿಮ್ಮ ಪಾರ್ಟ್ನರ್ಶಿಪ್ಪಿಂದ ಮೋಸವಾಗಬಹುದು, ಕೇರ್ಫುಲ್. ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ಬೋದು, ಕೇರ್ಫುಲ್. ಅಫ್ಕೋರ್ಸ್ ಅದು ನಡೀತಾ ಇದೆ, ನಡೀತು ಕೂಡ, ಹೌದು, ಇದು ಸತ್ಯ. ನೋಡಿದರೆ ಗೊತ್ತಾಗ್ತಿತ್ತು. ತುಲಾರಾಶಿ ರಾಶಿ ಅಧಿಪತಿ 11ರಲ್ಲಿ ಕೇತು ಒಟ್ಟಿಗಿದ್ದಾನೆ. ಇನ್ನೇನು ಲಾಭ ಬಂತು, ಎಲ್ಲ ಚೆನ್ನಾಗಾಯಿತು. ಯಾವುದೋ 12 ಮನೆ ಬರಬೇಕಾಗಿತ್ತು, ಕೈ ತಪ್ಪೋಯ್ತು. ಇದೇ ತುಲಾರಾಶಿಯವರ ತತ್ವ ಆಗಿತ್ತು ಕೂಡ. ಈಗೇನಾದರೂ ಬದಲಾವಣೆಗಳಾಗ್ತದಾ? ದೇರ್ ಇಸ್ ನೋ ಬದಲಾವಣೆ. 3 ಮತ್ತು 6 ಅಧಿಪತಿ ಅಸ್ತಂಗತನಾಗ್ತಾ ಇದ್ದಾನೆ. ಅಸ್ತಂಗತನ ಆದಾಗ ಕಾರ್ಯದಲ್ಲಿ ವಿಳಂಬ ಅಂತ ನೋಡಿದ್ವಿ. ಇನ್ನೇನು ನಾನು ಒಳ್ಳೆಯ ಒಂದು ಅಟ್ಲೀಸ್ಟ್ ಹುದ್ದೆಯಲ್ಲಿ ಮೇಲೆ ಹೋಗ್ತಾ ಇದ್ದೆ, ಸ್ವಲ್ಪ ಚೆನ್ನಾಗಿತ್ತು, ಯಾಕೋ ಡಿಲೇ ಆಯಿತು. ಡಿಲೇ ಆಗುತ್ತೆ, ಏನೋ ತೊಂದರೆ ಇಲ್ಲ, ತಲೆ ಕೆಡಿಸ್ಕೋಬೇಡಿ. ಪ್ರಯತ್ನ ಪಟ್ಟಿದ್ದೆ, ಆ ಕಾರ್ಯಗಳು ಸ್ವಲ್ಪ ಡಿಲೇ ಆಯಿತು. ಅಫ್ಕೋರ್ಸ್ ಅದೇ ಥರ ಆಗುತ್ತೆ ಕೂಡ. ತುಲಾರಾಶಿ ಧನಾಧಿಪತಿ ಆಗಿರ್ತಕ್ಕಂಥದ್ದು, ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕಿರಿಕಿರಿಗಳಾಗುತ್ತೆ, ಶತ್ರುಬಾಧೆಗಳಾಗ್ತದೆ, ಮಿತ್ರರೇ ಶತ್ರುಗಳಾಗ್ಬೋದು ತುಲಾರಾಶಿಯವ್ರಿಗೆ. ಇದು ಸತ್ಯ. ನಾನು ಆಲ್ರೆಡಿ ಹೇಳಿದ್ದೇನೆ, ಮಿತ್ರರೇ ಶತ್ರುಗಳಾಗಿ ಕಾಡ್ತಕ್ಕಂಥದ್ದು ಇರ್ತದೆ ಅಂತ. ಹಾಗಾದರೆ ತುಲಾರಾಶಿಯವರು ಗುರುಗಳ ಏನು ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಹೇಗೆ ಮಾಡಬೇಕಾಗುತ್ತೆ? ಭಾಳ ಮುಖ್ಯವಾಗಿ ನೀವು ಬಿವೇರ್ ಆಫ್ ದ ಫ್ರೆಂಡ್ಸ್, ಬಿವೇರ್ ಆಫ್ ದ ಪಾರ್ಟ್ನರ್ಶಿಪ್. ಸ್ವಲ್ಪ ಅಷ್ಟು ಉತ್ತಮತೆ ಕೊಡೋದಿಲ್ಲ. ಯಾಕೆಂದರೆ ಕುಜ ಸಪ್ತಮಾಧಿಪತಿ ನಿಮಗೆ ಅಷ್ಟಮದಲ್ಲಿ ಕೂತಿದ್ದಾನೆ, ಸಂಚಾರವನ್ನು ಮಾಡ್ತಾ ಇದ್ದಾನೆ. ಶನಿಯ ದೃಷ್ಟಿ, 6ರ ದೃಷ್ಟಿ, ಶನಿಯ ದೃಷ್ಟಿ ಬಿದ್ದಿದೆ. ಕಾರ್ಯಗಳಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ಕಿರಿಕಿರಿಗಳಾಗುತ್ತೆ, ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಇದೆ. ಅಫ್ಕೋರ್ಸ್ ಸತ್ಯ ಕೂಡ. ನೋಡಿ, ಒಂದು ವಿಚಾರ ಏನಪ್ಪ ಅಂದರೆ ಕೊನೆಯ ಭಾಗದಲ್ಲಿ ಸ್ವಲ್ಪ ತುಲಾರಾಶಿಯವರಿಗೆ ಸ್ವಲ್ಪ ಪೊಟೆನ್ಷಿಯಾಲಿಟಿ ಸಿಗುತ್ತೆ, ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಅದರ್ವೈಸ್ ತುಲಾರಾಶಿ ಈ ವಾರದಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲಗಳಿರುತ್ತೆ. ಕೆಲಸದಲ್ಲಿ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರ್ತದೆ. ದಾಂಪತ್ಯದಲ್ಲೂ ಕಿರಿಕಿರಿಗಳಾಗುತ್ತೆ, ಮೋಸಗಳಾಗೋದ್ರಿಂದ ನೀವು ವಿಶೇಷವಾಗಿ
ಶಿವ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರವನ್ನು ಪಠಣೆಯನ್ನು ಮಾಡಿ. ಆಗಿಂದಾಗೆ ಸ್ವಲ್ಪ ತೊಗರಿ ಬೇಳೆ ದಾನ ಭಾಳ ಉತ್ತಮ. ಅಥವಾ ತುಲಾರಾಶಿಯವರು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿದಿನ ಸಂಧ್ಯಾ ಸಮಯದಲ್ಲಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಹನುಮಾನ್ ಚಾಲೀಸನ ಅಂದರೆ ಹನುಮಾನ್ ದೇವಸ್ಥಾನ ಭೇಟಿ ಮಾಡಿ ಅಲ್ಲಿ ಪಾದದಲ್ಲಿರ್ತಕ್ಕಂಥ ಕೇಸರಿ ತಿಲಕವನ್ನು ಪ್ರತಿದಿನ ಹಾಳಿರ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಸಮಾಧಾನ ಇರ್ತದೆ. ಎಕ್ಸೈಟ್ ಆಗೋದು ಬೇಡ, ಸಮಾಧಾನದಿಂದ ವರ್ತನೆ, ಇದು ಭಾಳ ಶುಭ ಕೊಡುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ. ಸೊ ವೃಶ್ಚಿಕ ರಾಶಿಯವರ ಫಲವನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಸಂದರ್ಭಗಳು ಬರಬಹುದು, ಏನಾಗ್ಬೋದು, ಹುಮ್ಮಸ್ಸಿತ್ತು, ಮತ್ತೊಂದಿತ್ತು, ಕಾರ್ಯಗಳಲ್ಲಿ ನಾನು ಜಯವನ್ನು ಸಾಧಿಸ್ಬೋದು ಅಂತಕ್ಕಂಥ ಒಂದು ಫಲದಾಯಕವಾಗಿತ್ತು, ಏನಾದರೂ ಬದಲಾವಣೆ ಬರುತ್ತಾ ನೋಡಿ. ವೃಶ್ಚಿಕ ರಾಶಿ ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಕೆಲಸದಲ್ಲಿ ಒಂದು ಸ್ವಲ್ಪ ಹಿನ್ನಡೆ, ಕಾರ್ಯ ಇನ್ನೇನು ಆಗಬೇಕಾಗಿತ್ತು ನಾನು ಮಾಡಬೇಕು, ಯಾವುದೋ ಒಂದು ವಿಚಾರಗಳನ್ನು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಸ್ವಲ್ಪ ಹಿನ್ನಡೆ ಇತ್ತು. ವಾರ ಅಂತ್ಯದಲ್ಲಿ ಅದು ಶುಭವಾಗ್ತದೆ. ಇನ್ನೊಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು, ಕುಟುಂಬದಲ್ಲಿ ಅಶಾಂತಿಗಳು ಮೂಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಈ ವೃಶ್ಚಿಕ ರಾಶಿಯವರು ಆದಷ್ಟು ಕೂಡ ಈ ಥರದ ಸ್ನೇಹಿತರ ಸಂಬಂಧ, ಆರೋಗ್ಯ ಸಂಬಂಧ, ಹಣಕಾಸಿನ ಸಂಬಂಧ, ಫ್ಯಾಮಿಲಿಯ ಸಂಬಂಧ ಈ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೊಂಡ್ರೆ ದ ಬೆಸ್ಟ್ ಟೈಮ್ ಆಗಿಬಿಡುತ್ತೆ. ಖಂಡಿತ ಬೆಸ್ಟ್ ಟೈಮ್ ಆಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥದ್ದು ಈ ಒಂದು ವಿಚಾರಗಳು. ಅದಕ್ಕೋಸ್ಕರ ನೀವೇನು ಮಾಡಬೇಡಿ, ಆಗಿಂದಾಗೆ ಸ್ವಲ್ಪ ರಾಯರ ಸನ್ನಿಧಾನ ಭೇಟಿ ಮಾಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವಾಗ್ತದೆ. ಲೇಜಿನೆಸ್ ಕಡಿಮೆ ಮಾಡಿ, ಇದು ಭಾಳ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ತೋರಿಸ್ಬೇಡಿ, ಇದು ಕೂಡ ಹೇಳಬೇಕಾಗ್ತದೆ. ಪ್ರೀತಿ ಒಬ್ರಿಗೊಬ್ರು ಇಷ್ಟಪಟ್ಟಿದ್ರಿ, ಪ್ರೀತಿ ಮಾಡ್ತಾ ಇದ್ರಿ, ಇಲ್ಲಿ ಸ್ವಲ್ಪ ತೊಡಕುಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರಬಹುದು. ಅಥವಾ ತೊಡಕು ಅನ್ನೋದಕ್ಕಿಂತ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ. ಆ ಆಸಕ್ತಿಯನ್ನು ಬೆಳೆಸಲಿಕ್ಕೋಸ್ಕರ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಪ್ರತಿದಿನ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ, ಗಂಧವನ್ನು ತಿಲಕವಾಗಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಇದೆ, ಆಸಕ್ತಿ ಕಡಿಮೆ ಆಗ್ತದೆ, ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಾವು ನೋಡ್ಬೋದಾಗುತ್ತೆ. ವ್ಯಾಪಾರ ವಹಿವಾಟುಗಳು ಹೇಗೆ ನಡೆಯುತ್ತೆ ವೃಶ್ಚಿಕ ರಾಶಿಯವ್ರಿಗೆ? ವ್ಯಾಪಾರ ವಹಿವಾಟುಗಳು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ನಡೀತಕ್ಕಂಥದ್ದು ಇರ್ತದೆ. ಬಟ್ ದಾಂಪತ್ಯದಲ್ಲಿ ಸ್ವಲ್ಪ ಕ್ಲ್ಯಾಶಸ್ ಬರ್ತಕ್ಕಂಥದ್ದು ಕೂಡ ಇರುತ್ತೆ. ಮೇಜರ್ ಕ್ಲ್ಯಾಶಸ್ ಅಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥ ಕ್ಲ್ಯಾಶಸ್ ಇರುತ್ತೆ. ಈ ರೀತಿ ನಿಮಗೆ ಈ ವಾರದ ಫಲಗಳು ನಡೀತಕ್ಕಂಥದ್ದು ಸತ್ಯವಾಗ್ತದೆ. ಹಾಗೆ ಧನುರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ಸೊ ನೋಡಿ, ಧನುರಾಶಿಯವರ ಫಲವನ್ನು ನೋಡಿದಾಗ ರಾಶಿ ಅಧಿಪತಿ ಅಸ್ತಂಗತನಾಗಿದ್ದಾನೆ. ಅಷ್ಟಮದಲ್ಲಿ ಅಸ್ತಂಗತನಾಗಿದ್ದಾಗ 4ರ ಅಧಿಪತಿ 1ರ ಅಧಿಪತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಉಲ್ಬಣವಾಗಬಹುದು. ಅಥವಾ ಮನೆ, ಆಸ್ತಿ ಈ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ಬೋದು. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಎಕ್ಸೈಟ್ಸ್ಮೆಂಟ್ಸ್ ಇತ್ತು, ಸಖತ್ತಾಗಿ ಡೀಪಾಗಿ ಓದ್ತಿದ್ದ, ಯಾಕೋ ಸ್ವಲ್ಪ ಡಲ್ ಆಯ್ತಾ, ಇವೆಲ್ಲ ಮಾತು ಕೇಳ್ತೀರ ಕೂಡ. ಸೊ ಆದಷ್ಟು ಕೂಡ ನೋಡಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಲಗ್ನಾಧಿಪತಿ ಅಂದರೆ ಸಪ್ತಮಾಧಿಪತಿ ಅಸ್ತಂಗತನಾಗ್ತಾನೆ ಅಂದರೆ ಮೌಢ್ಯನಾಗೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಕೂಡ ದಾಂಪತ್ಯ ವ್ಯವಹಾರದಲ್ಲಿ, ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಲಾಭಾಧಿಪತಿ 9ರಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 6ರ ಅಧಿಪತಿ ಕೂಡ 9ರಲ್ಲಿ ಅಂದರೆ ಸ್ಥಾನ ಪಲ್ಲಟ, ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ, ಅಥವಾ ಬಾಸ್ ಕಿರಿಕಿರಿ, ಏನೋ ನೆಸಸರಿಯಾಗಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ದೆ, ಬಾಸ್ ಯಾಕೋ ಅಷ್ಟು ಆಕ್ಷೇಪ ಮಾಡ್ತಾರೆ, ಇದು ಸರಿಯಿಲ್ಲ ಅದು ಸರಿಯಿಲ್ಲ ಅಂತ ಇದ್ದಾರೆ. ಇವೆಲ್ಲ ಸ್ವಲ್ಪ ನಿಮಗೆ ಧನುರಾಶಿಯವರಿಗೆ ಬರಬಹುದು. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಇದೆ, ಸ್ವಲ್ಪ ಕಷ್ಟಪಟ್ಟು ಎಫರ್ಟ್ ಹಾಕಿ ಓದ್ತಕ್ಕಂಥದ್ದು ಅವಶ್ಯಕ, ಅನಿವಾರ್ಯತೆ ಕೂಡ ಇದೆ. ಧನುರಾಶಿಯಲ್ಲಿರ್ತಕ್ಕಂಥ ಹಣಕಾಸು ವಹಿವಾಟುಗಳು ಹೇಗಿರುತ್ತೆ? ಹಣಕಾಸು ವಹಿವಾಟುಗಳು ಒಂದು ಮಂದಗತಿಯಲ್ಲಿ ನಡೆಯುತ್ತೆ. ಏನಂತ ತೀರಾ ಮುಗ್ಗಟ್ಟು ಬರೋದಿಲ್ಲ, ತೀರಾ ಸಮಸ್ಯೆ ಏನಾಗೋದಿಲ್ಲ, ಒಂದು ನಿಧಾನಕ್ಕೆ ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ ಇರ್ತಕ್ಕಂಥ ಸನ್ನಿವೇಶ ಧನುರಾಶಿಯವರಿಗೆ ಈ ವಾರದಲ್ಲಿ ಲಭ್ಯತೆ ಇದೆ. ಸೊ ಆದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಈ ಒಂದು ವಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮನೆ, ಆರೋಗ್ಯ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ.
ಆದಷ್ಟು ಕೂಡ ನೀವು ಮಾಡಬೇಕಾಗಿರೋದು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಅದರ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಬೇಕಿದ್ರೆ ಓಂ ಗುಂ ಗುರವೇ ನಮಃ ಪ್ರತಿದಿನ 108 ಬಾರಿ ಈ ಮಂತ್ರವನ್ನು ಪಠಣೆಯನ್ನು ಮಾಡ್ತಾ ಬರಬೇಕು. ಇದು ಸ್ವಲ್ಪ ಶುಭದಾಯಕವಾಗ್ತದೆ. ಕೆಲಸದಲ್ಲೂ ಕೂಡ ಸಣ್ಣಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ. ರಾಜಕೀಯ ವಲಯದಲ್ಲಿರ್ತಕ್ಕಂಥವ್ರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಶತ್ರುಭಾವ, ಹಿನ್ನಡೆ, ಕಾಲೆಳಿತಕ್ಕಂಥದ್ದು, ಬ್ಯಾಕ್ ಸ್ಟಾಬರ್ಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಆದರೂ ಕೂಡ ಹುಮ್ಮಸ್ಸಿನಿಂದ ಕೆಲಸವನ್ನು ಮಾಡ್ತೀರಿ, ತೊಂದರೆ ಇಲ್ಲ. ಬಟ್ ಕೆಲಸದಲ್ಲಿ ವಿಚಾರಕ್ಕೆ ಬಂದಾಗ ಕೆಲಸದ ಬದಲಾವಣೆ, ಆತಂಕ ಇವೆಲ್ಲ ಕಾಡ್ತದೆ. ಆದರೆ ಸಮಾಧಾನದ ವರ್ತನೆ ಸ್ವಲ್ಪ ನೋಥಿಂಗ್ ಟು ವರಿ, ಏನೋ ಅಂತ ತೊಂದರೆ ಆಗೋದಿಲ್ಲ. ಏನೋ ಭಯದ ವಾತಾವರಣ ಇರ್ತಕ್ಕಂಥದ್ದು ಕಂಡರೂ ನಥಿಂಗ್ ಟು ವರಿ, ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ನಾನು ಹೇಳ್ತಕ್ಕಂಥ ಮಂತ್ರಗಳನ್ನು ಚಾಂಟ್ ಮಾಡಿ ಶುಭವಾಗ್ತದೆ. ಮಕರ ರಾಶಿಯವರ ಈ ವಾರದ ಫಲ ಹೇಗೆ? ಮಕರ ರಾಶಿಯವ್ರಿಗೆ ಏನಾದರೂ ವಿಶೇಷತೆ ಇರುತ್ತಾ ಅಥವಾ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಇರ್ತದ? ನೋಡಿ, ಅದೆಲ್ಲ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ. ಅನಿವಾರ್ಯವಾಗಿ ಮಕರ ರಾಶಿಯವರು ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನೀವು ಸ್ವಲ್ಪ ಹಿನ್ನಡೆ ಆಗಬಹುದು, ಮಾತುಕತೆಗಳಲ್ಲಿ ವಿಳಂಬವಾಗಬಹುದು, ದಾಂಪತ್ಯದಲ್ಲಿ ಆಸಕ್ತಿ ಕಡಿಮೆವಾಗಬಹುದು. ಈ ಒಂದು ವಿಚಾರಗಳಲ್ಲಿ ನೋಡ್ತದೆ. ಇನ್ನು ಇತರೆ ವಿಚಾರಗಳು ಬಂದಾಗ ಮಕರ ರಾಶಿಯವರಿಗೆ ಲಗ್ನಾಧಿಪತಿ ತೃತೀಯದಲ್ಲಿ ಸಂಚಾರವನ್ನು ಮಾಡಿದಾಗ ಫೋರ್ಸಬಲ್, ಅಂದರೆ ನೋಡಿ, ಆ ಶನಿ ಕೂಡ ಅಸ್ತಂಗತನಾಗಿದ್ದಾನೆ, ಅಂದರೆ ರೆಟ್ರೋಗ್ರೇಡ್ ಹೋಗ್ತಾರೆ, ಅಸ್ತಂಗತ ಅಲ್ಲ. ಬಟ್ ಹಲವಾರು ಪ್ರಯತ್ನಗಳನ್ನು ಇನ್ನು ಮುಂದೆ ಬರ್ತಕ್ಕಂಥ ದಿನ ಮಕರ ರಾಶಿಯವರು ಹಲವಾರು ಪ್ರಯತ್ನಗಳನ್ನು ಮಾಡಿ, ಇದು ಅವಶ್ಯಕವಾಗಿ ಮಾಡಬೇಕಾಗ್ತದೆ. ಸ್ವಲ್ಪ ಎಚ್ಚರ. ಇನ್ನು ಏನಪ್ಪ ಅಂದರೆ, ಸುಮ್ಮನೆ ಏನೋ ಅನ್ನೆಸೆಸರಿ ಆಗಿರ್ತಕ್ಕಂಥ ಮಾತುಕತೆಗಳು, ವಿವಾದಗಳನ್ನು ತಪ್ಪಿಸಿ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ. 100% ಸಮಸ್ಯೆ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರ. ಮಕರ ರಾಶಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೆ ತೊಂದರೆ ಇಲ್ಲ. ಅಫ್ಕೋರ್ಸ್ ಎಫರ್ಟ್ ಆಗ್ತಷ್ಟು ಬುದ್ಧಿವಂತಿಕೆ ಇರುತ್ತೆ, ಫಾಸ್ಟ್ ಗ್ರೋಯಿಂಗ್ ಕೂಡ ಇದೆ, ನಥಿಂಗ್ ಟು ವರಿ. ಮಕರ ರಾಶಿಯವರಿಗೆ ಲಾಭಾಧಿಪತಿ ಕೂಡ ಪಂಚಮದಲ್ಲಿರೋದ್ರಿಂದ ಭಾಳಷ್ಟು ವಿಶೇಷವಾಗಿ ಕೆಲವೊಂದು ಸ್ನೇಹಿತರು, ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಭಾಳ ಶುಭದಾಯಕ, ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಭಾಳ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಕೂಡ ಇದೆ. ಇನ್ನು ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಸಪ್ತಮದಲ್ಲಿ ಸಂಚಾರವನ್ನು ಮಾಡ್ತದೆ. ಸಪ್ತಮದಲ್ಲಿ ಸಂಚಾರವನ್ನು ಮಾಡಿದಾಗ ಹಾಗೆ ದಾಂಪತ್ಯದ ವಿಚಾರ ಅಂತ ನೋಡಿದ್ವಿ. ಆ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ಬೋದು. ಯಾರು ಮಕರ ರಾಶಿಯಲ್ಲಿದ್ದರೋ ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಬರ್ತದೆ. ಹಾಗೆ ನೀವು ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ವಿಚಾರಗಳು, ನಿಮ್ಮ ಆರೋಗ್ಯ, ನಿದ್ದೆ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಮಾತುಕತೆಗಳು ಸ್ವಲ್ಪ ಚಕಮುಕಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಈ ಒಂದು ವಿಚಾರಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಅಸ್ತಂಗತನಾಗಿರೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಬೆಳಗ್ಗೆ ಪಂಚಮಾಧಿಪತಿ ಅಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತೆ. ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿ ಸಂಚಾರವನ್ನು ಮಾಡುತ್ತೆ. ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸುತ್ತೆ. ಕಿರಿಕಿರಿಗಳು, ಬಾಸ್ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥ ದುರ್ಗಾ ಆರಾಧನೆ, ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿ ಸಾಧ್ಯವಾದಷ್ಟು ಕೂಡ ಬಿಳಿಯ ಒಂದು ಖಾದ್ಯಗಳನ್ನು ನೈವೇದ್ಯಕ್ಕೆ ಕೊಡಿ. ಹಾಲಿನಿಂದ ಮಾಡಿರ್ತಕ್ಕಂಥ ಖಾದ್ಯಗಳು ನೈವೇದ್ಯವಾಗಿ ಪರಿಣಾಮವನ್ನು ಬೀಳಲಿ. ಹಾಗಾಗಿದ್ದಾಗೆ ಯಾರು ಮಕರ ರಾಶಿಯವರು ಸುಮಂಗಳಿಯವರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳು ಅವಶ್ಯಕವಾಗಿ ಪಠಣೆಯನ್ನು ಮಾಡಿ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ. ಹಾಗೆ ಕುಂಭರಾಶಿಯ ಈ ವಾರದ ಫಲ ಹೇಗೆ? ಕುಂಭರಾಶಿಯವರಿಗೆ ನೋಡಿ, ಸ್ವಲ್ಪ ಲಾಭದ ಕೊರತೆ ಆಗಬಹುದು. ಹಣಕಾಸಿನ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಶುಭ ವ್ಯಾಜ್ಯಗಳು ಬರಬಹುದು. ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರಬಹುದು. ಸ್ವಲ್ಪ ಆ ವಿಚಾರದಲ್ಲಿ ಈ ವಾರದಲ್ಲಿ ಎಚ್ಚರಿಕೆ ಆಗಿಸ್ಕೊಳ್ಳಿ. ಕುಂಭರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಲಗ್ನದಲ್ಲೇ ರಾಹು ಇದ್ದಾನೆ. ಈಗ ಆಲ್ರೆಡಿ ಹೊಸ ಕ್ರಿಯೇಟಿವ್ ನಾಲೆಡ್ಜ್ ಬಂದುಬಿಡುತ್ತೆ. ಇನ್ನೂ ಒಂದು ವಿಶೇಷತೆ ಏನು, ಒಂದನ್ನು ಮಾತ್ರ ಮುಖ್ಯವಾಗಿ ತಪ್ಪಿಸ್ಕೋಬೇಕು ಕುಂಭರಾಶಿಯವರು. ಎಲ್ಲ ಕೆಲಸದಲ್ಲಿ ನನಗೆ ಪ್ರಾವೀಣ್ಯತೆ, ನನಗೆಲ್ಲ ಗೊತ್ತಿದೆ, ನಾನು ಮಾಡ್ತೀನಿ, ಇದೊಂದು ವಿಚಾರದಲ್ಲಿ ಎಚ್ಚರವಾಗಿರಿ ಕುಂಭರಾಶಿ. ಇಲ್ಲಾಂದರೆ ಎಲ್ಲ ಗೊತ್ತಿದೆ ಅಂತ ಹೋದರೆ ನೀವು ಅವಮಾನಗಳನ್ನು ಎದುರಿಸ್ಬೇಕಾಗುತ್ತೆ. ಮಾಡುವಂಥ ಯಾರನ್ನ ಕೇಳಿದಾಗ ಗೊತ್ತಿದೆ ಆ ಕೆಲಸ,
ಇದು ಮಾಡು ಅಂತ ಕೇಳಿದಾಗ ನೀವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗೋದ್ರಿಂದ ನೀವು ಫಸ್ಟೇ ಏನು ಸತ್ಯಾಸತ್ಯತೆಗಳನ್ನು ಒಪ್ಕೊಳ್ಳೋದು ಭಾಳ ಮುಖ್ಯ. ಮಾತಿನ ಮೇಲೆ ಹಿಡಿತ, ಹೆಂಗದ್ರಂಗೆ ಮಾತಾಡೋಕ್ಕೆ ಹೋಗಬೇಡಿ. ಹೆಂಗದ್ರಂಗೆ ಗಡಸಿನಿಂದ ಅಥವಾ ಆವೇಶದಿಂದ ಮಾತಾಡೋದನ್ನು ತಪ್ಪಿಸಿ ಕುಂಭರಾಶಿಯವರು ಈ ವಾರದಲ್ಲಿ. ಸ್ವಲ್ಪ ಸಾಲದ ವಿಚಾರವಾಗಿ ಕುಂಭರಾಶಿಯವರು ಬ್ಯಾಂಕಿನ ಮೊರೆ ಹೋಗಬಹುದು, ಲೋನ್ ಪಡಿತಕ್ಕಂಥ ಸಾಧ್ಯತೆಗಳು ಬರಬಹುದು, ಅಪ್ಲೈ ಮಾಡತಕ್ಕಂಥ ಸಾಧ್ಯತೆಗಳಿರುತ್ತೆ. ಲೋನ್ ಆಗೋದು ಸ್ವಲ್ಪ ತಡವಾಗಬಹುದು, ಮುಂದಿನ ಒಂದು ತಿಂಗಳಾಗಬಹುದು ನೀವು ಈಗ ಅಪ್ಲೈ ಮಾಡಿದ್ರೆ. ಅಫ್ಕೋರ್ಸ್ ಆ ಥರದ ಒಂದು ಘಟನೆಗಳು ನಡೀತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದೆ. ಬೆಳಗಿ ಧನಾಧಿಪತಿಯ ದೃಷ್ಟಿ ಇರೋದ್ರಿಂದ ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿದಾಯಕವಾಗ್ತದೆ. ನಥಿಂಗ್ ಟು ವರಿ, ಮ್ಯಾಕ್ಸಿಮಮ್ ಆ ವಿಚಾರದಲ್ಲಿ ಬಂದೇ ಬರುತ್ತೆ. ನಿಮ್ಗೆ ಆಲ್ರೆಡಿ ಆಸಕ್ತಿ ಇದೆ, ಏನಾದರೂ ಮಾಡಿ ಭೂಮಿ ಕೊಂಡ್ಕೋಬೇಕು, ಜಮೀನಿನ ವಿಚಾರದಲ್ಲಿ ಮತ್ತೊಂದು, ಇದೆಲ್ಲ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಬರ್ತಾ ಇದೆ. ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗಾಗ್ತದೆ ಅಂತಕ್ಕಂಥ ವಿಚಾರಗಳು ಸ್ವಲ್ಪ ಶುಭದಾಯಕವಾಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಬೆಳಗ್ಗೆ ಸೂರ್ಯ ಸಹಿತವಾಗಿ ಸಪ್ತಮಾಧಿಪತಿ 6ರ ಸ್ಥಾನಕ್ಕೆ ಬಂದಾಗ ದಾಂಪತ್ಯದಲ್ಲಿ ಸ್ವಲ್ಪ ಒಂದು ವಿರಸಗಳು ಕಾಣ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿ ಕಾಣುತ್ತೆ. ಅದರ್ವೈಸ್ ಕೊನೆಯವರೆಗೂ ಕೂಡ ಈ ವಿಚಾರದಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬುಧ ಸಹಿತವಾಗಿ ಪಂಚಮದಲ್ಲಿ ಅಸ್ತಂಗತನಾಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಪರಿಣಾಮ ಬೀರುತ್ತೆ. ಬಟ್ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ತಪ್ಪಿಸಿ, ಅಷ್ಟಮಾಧಿಪತಿ ಕೂಡ ಆಗಿರೋದ್ರಿಂದ ಸ್ನೇಹಿತರೊಟ್ಟಿಗೆ ವ್ಯಾಜ್ಯಗಳನ್ನು ತಪ್ಪಿಸಿ ಪ್ರೀತಿ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸುತ್ತೆ. ಆದರೆ ಯಾವುದೋ ಆತಂಕ ಬೇಡ, ಸಮಾಧಾನದ ವರ್ತನೆ ಕುಂಭರಾಶಿಯವರಿಗೆ ಭಾಳಷ್ಟು ಶುಭವನ್ನು ಕೊಡುತ್ತೆ. ವಿದ್ಯಾರ್ಥಿ ವರ್ಗದವರು ವಿಚಾರದಕ್ಕೆ ಬಂದಾಗ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಹಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. 6ರ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಮೊದಲೇ ಸಂಚಾರವನ್ನು ಮಾಡ್ತಕ್ಕಂಥದ್ದು ಕೂಡ ಚತುರ್ಥ ಭಾವದಲ್ಲಿ ಆಗಿರೋದ್ರಿಂದ ಕಾರ್ಯಗಳು ಕೆಲಸಗಳಲ್ಲಿ ಏನಾದರೂ ವಿಳಂಬತೆಯನ್ನು ತೋರಿಸುತ್ತಾ. ನಥಿಂಗ್ ಟು ವರಿ, ಕಾರ್ಯಗಳಲ್ಲಿ ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು ಇರುತ್ತೆ. ದೈವತ ಆರಾಧನೆಗಳು ಜಾಸ್ತಿ ನಡೀತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕುಂಭರಾಶಿಯವರಿಗೆ 9ರ ಅಧಿಪತಿ ಸಪ್ತಮದಲ್ಲಿರೋದ್ರಿಂದ ಸಂಗಾತಿ ಕೂಡ ದೈವತ ಆರಾಧನೆಯಲ್ಲಿ ಸ್ವಲ್ಪ ಭಾಗಿಯಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ನೋಡ್ಬೋದು. ಲಾಭಾಧಿಪತಿನ ಅಸ್ತಂಗತನಾಗಿರೋದ್ರಿಂದ ಲಾಭದ ಕೊರತೆಗಳು ಉಂಟಾಗ್ತಕ್ಕಂಥದ್ದು ಅಥವಾ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಜಾಗರೂಕತೆಯಾಗಿ ವರ್ತನೆಯನ್ನು ಮಾಡಿ. ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಯಾವುದೇ ಡಿಟ್ಯಾಚ್ಮೆಂಟನ್ನು ಉಳಿಸ್ಕೋಬೇಡಿ, ಇದು ಅವಶ್ಯಕವಾಗಿ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಕುಂಭರಾಶಿಯವರು ನೀವು ಸಹಿತವಾಗಿ ಮಾಡಬೇಕಾಗಿರ್ತಕ್ಕಂಥ ಏಕೈಕ ಕೆಲಸ ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಳಿ, ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಗುರು ಅಷ್ಟೋತ್ರ, ಗುರುಚರಿತ್ರೆ ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿದಾಯಕವನ್ನು ವಹಿಸ್ಕೊಂಡ್ರೆ ಸ್ವಲ್ಪ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಮಾತಿನ ಮೇಲೆ ನಿಗಾ, ಇದು ಕುಂಭರಾಶಿಯವರ ತತ್ವವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವ್ರಿಗೆ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಮುಖ್ಯವಾಗಿ ಈ ವಾರದ ಫಲವನ್ನು ನೋಡಿದಾಗ ಯಾರೋ ರಾಜಕೀಯವಾಗಿದ್ದೀರೋ ಅಥವಾ ಯಾರೋ ಒಬ್ಬರು ಪ್ರೊಫೆಸರ್ ಆಗಿದ್ದೀರೋ ಅಥವಾ ಯಾರೋ ಒಬ್ಬ ಟ್ರೇಡಿಂಗ್ ವಿಚಾರದಲ್ಲಿ ಅನಾಲಿಟಿಕಲ್ ಆಗಿದ್ದೀರೋ ಇವರೆಲ್ಲ ಸ್ವಲ್ಪ ಹಿನ್ನಡೆ, ಮಂಕು ಕವಿದ ವಾತಾವರಣ ಬರ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಲವಾರು ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಸಾಧ್ಯತೆ ಬರ್ತದೆ. ಇನ್ನು ಭೂಮಿ ಅಥವಾ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ಅಸ್ತಂಗತ ಬುಧ, ವಿದ್ಯಾರ್ಥಿಗಳಿಗೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಮೋರ್ ಎಫರ್ಟ್ ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳು. ಹಾಗೆ ಸಾಧ್ಯವಾದಷ್ಟು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಹಾಂ ಸರ್ವವಿದ್ಯಾನಾಂ ಮಯಗ್ರೀವಾಮುಪಾಸ್ವವೇ ಮಂತ್ರಗಳನ್ನು ಹೇಳಬೇಕು, ಅವೇಗ್ರಿಯ ಮಂತ್ರಗಳನ್ನು. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಈ ಮಂತ್ರಗಳು ಸ್ವಲ್ಪ ಶುಭದಾಯಕವಾಗ್ತದೆ. ಸೂರ್ಯ ಇನ್ನು ಚತುರ್ಥ ಭಾವದಲ್ಲೇ ಸಂಚಾರವನ್ನು ಮಾಡೋದ್ರಿಂದ ಸ್ವಲ್ಪ ಬುಧಾದಿತ್ಯ ಯೋಗದ ಪರಿಣಾಮವಾಗಿ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಕೂಡ ಇರತಕ್ಕಂಥದ್ದು ಇರುತ್ತೆ. ಬಟ್ ಅಫ್ಕೋರ್ಸ್ ಮೀನರಾಶಿ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಬುದ್ಧಿ ಅಥವಾ ಅಂದರೆ ಜಡತ್ವ ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ. ಬಟ್ ಹೈಲಿ ಈಗೋಸ್ಟಿಕ್ ನೇಚರು ಕೂಡ ಬರುತ್ತೆ. ಇನ್ನು ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮೀನರಾಶಿ ಸ್ಥಾನದಲ್ಲಿ ಹೇಗೆ ಭದ್ರತೆ ಇರ್ತದ, ಸ್ವಲ್ಪ ಫ್ಲಕ್ಚುಯೇಟ್ ಆಗ್ಬೋದು. ಸ್ವಲ್ಪ ಅದರ ಬಗ್ಗೆ ಕೂಲಂಕುಷವಾಗಿ ವಿಚಾರದಲ್ಲಿರಬೇಕಾಗುತ್ತೆ ನೋಡಿ. 9ರ ಅಧಿಪತಿ ತೃತೀಯದಲ್ಲಿ ಸಂಚಾರ, ಸಣ್ಣ ಪುಟ್ಟ ಸಂಚಾರಗಳು ಬರ್ತಕ್ಕಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಒದಗಿ ಬರುತ್ತೆ. ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು, ಹಣಕಾಸು ವಹಿವಾಟುಗಳು ಪ್ರಯತ್ನದ ಮೇಲೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯ ಕೊಂಚ ಕೆಡ್ತಕ್ಕಂಥದ್ದು, ಮಕ್ಕಳ ಚಿಂತನೆಗಳು, ಮಕ್ಕಳೊಟ್ಟಿಗೆ ಬೇಜಾರಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗೋದ್ರಿಂದ ಈ ಸಮಾಧಾನ ಇದಕ್ಕೆ ಓಕೆ ಈ ಥರ ಆಗಿದೆ, ಸ್ವಲ್ಪ ಅವಕಾಶಗಳನ್ನು ಕೊಡೋಣ ಅಂತಕ್ಕಂಥ ವಿಚಾರಗಳನ್ನು ಬೆಳೆಸ್ಕೊಳ್ಳಿ. ಲಗ್ನದಲ್ಲೇ ಶನಿ ಇರೋದ್ರಿಂದ ಸ್ವಲ್ಪ ಸೋಂಬೇರಿತನ ತಪ್ಪಿಸಿ
ಆದಷ್ಟು ನೀವು ಮೀನರಾಶಿಯಲ್ಲಿರ್ತಕ್ಕಂಥ ದುರ್ಗಾರಾಧನೆ ಭಾಳ ಅವಶ್ಯಕವಾಗಿ ಮಾಡಿ. ಕೇವಲ 2 ವಡೆಗಳಿಗೆ ಸ್ವಲ್ಪ ಮೊಸರು, ಅದರ ಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಿ ಶನಿವಾರಗಳಂದು ಅರಳಿ ಮರದಲ್ಲಿ ಬುಡದಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ. ಹಲವಾರು ಸಮಸ್ಯೆಗಳಿಗೆ ಒಂದು ರಾಮಬಾಣವಾಗಿ ಪರಿಣಾಮವನ್ನು ಬೀರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಇಷ್ಟು 12 ರಾಶಿಗಳ ಈ ವಾರದ ಫಲಾನುಫಲಗಳ ಆಷಾಢ ಮಾಸದ ವಾರದ ಭವಿಷ್ಯ. ಖಂಡಿತವಾಗಿ ನೋಡ್ಕೊಳ್ಳಿ, ಇದು ಭಾಳ ಅವಶ್ಯಕವಾಗಿರ್ತಕ್ಕಂಥ ವಿಚಾರ. ಯಾರಿಗೆ ಏನು ಹೇಳಿದ್ದೀನೋ ಅದನ್ನು ಫಾಲೋಅಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಯಾರು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.